this is your Pradeep Goda and this is your beautiful channel Pradeep Goda 09. Correct ಅಪ್ಪಿ? And ಇಲ್ಲಿ ನಾವು ಆಕ್ಚುಲಿ ಏನಪ್ಪಾ ಅಂದ್ರೆ ಸೀರೀಸ್ ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಫಸ್ಟ್ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಬಟ್ ಮೆನಿ ಪೀಪಲ್ ಆರ್ ಆಸ್ಕಿಂಗ್ ಫಾರ್ ದಿ ವರ್ಕ್ ಅಂಡ್ ಎನರ್ಜಿ ಪವರ್ ಅಪ್ಪಿ. ಈ ಚಾಪ್ಟರ್ ಬಗ್ಗೆ ಜಾಸ್ತಿ ಜನ ಕೇಳಾಗತ್ತೈತಿ. ಅದ್ರ ಸಂಬಂಧ ನಿಮ್ ಸಂಬಂಧ ಸ್ಪೆಷಲ್ ಆಗಿ ವರ್ಕ್ ಎನರ್ಜಿ ಅಂಡ್ ಪವರ್ ಚಾಪ್ಟರ್ ಸ್ಟಾರ್ಟ್ ಮಾಡಾಗತ್ತೀವಿ. ದಿಸ್ ಇಸ್ ಯುವರ್ ಕ್ಲಾಸ್ 11 ಫಿಸಿಕ್ಸ್. ಕ್ಲಿಯರ್? And this is one of the beautiful channel Pradeep Goda 09. Here keep watching for better learning. And nanigille one of the very interesting chapter and one of the very complicated ಅಂತ ಕರೀತಾರಪ್ಪಿ. ಆ ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟ್ಸ್ ನನ್ನ ಈಸಿ ವೇ ಒಳಗಡೆ ಹೇಳ್ಕೊಡ್ತೀರಪ್ಪಿ. ದಿಸ್ ಇಸ್ ಯುವರ್ ವರ್ಕ್ ಕಾನ್ಸೆಪ್ಟ್. ಕರೆಕ್ಟಾ? ಫಸ್ಟ್ ನಾನು ವರ್ಕ್ ಅಂದ್ರೆ ಏನಂತ ಬೇಕು. ನಾವು ಯೂಶಲಿ ನಾವು ವರ್ಕ್ ಅಂದ್ರೆ ಏನಂತ ಕರಿತೀವಪ್ಪ ಅಂತಂದ್ರೆ ವರ್ಕ್ ಇಟ್ ಇಸ್ ನಥಿಂಗ್ ಬಟ್ ಫಾರ್ ಎಕ್ಸಾಂಪಲ್ ಬರೀತಿರ್ತೀವಪ್ಪಿ. ಕರೆಕ್ಟಾ? ಬೈತಿರ್ತೀವಿ, ಬರೀದಕ್ಕೆ ಏನಂತ ಕರಿತೀವಿ? ವರ್ಕ್ ಅಂತ ಕರಿತೀವಿ. ಕರೆಕ್ಟಾ? ಊಟ ಮಾಡೋದಕ್ಕೂ ಕೆಲಸ ಅಂತಾನೆ ಕರಿತೀವಿ ನಾವು. ಹೌದಾ? ಈ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರ ನಾವು ಡಿಫ್ರೆಂಟ್ ಆಕ್ಟಿವಿಟೀಸ್ ಒಳಗೆ ಏನ್ ಮಾಡ್ತೀವಲ್ಲಪ್ಪಿ ಎಲ್ಲದಕ್ಕೂ ನಾವು ವರ್ಕ್ ಅಂತಾನೆ ಕರಿತೀವಿ. ಹೌದಾ? ನಾವು ಅಲ್ಲಿ ರೆಗ್ಯುಲರ್ ಲ್ಯಾಂಗ್ವೇಜ್ ಒಳಗೆ. ಕರೆಕ್ಟಾ? ಬಟ್ ಇಲ್ಲಿ ಅಕಾರ್ಡಿಂಗ್ ಟು ದ ಫೀಸ್ ಅವ್ಕೆ ಎಲ್ಲಕ್ಕೂ ನಾವು ವರ್ಕ್ ಅನ್ನಕ್ ಬರಲ್ಲ. ಇಲ್ಲಿ ನಾವು ವರ್ಕ್ ಐತಿ ಅಂತ ಅನ್ಬೇಕಾಯ್ತಪ್ಪ ಅಂತ ದೇರ್ ಶುಡ್ ಬಿ ಹ್ಯಾವಿಂಗ್ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಸಮ್ ರೂಲ್ಸ್ ನ ಫಾಲೋ ಮಾಡಬೇಕು. ಆ ರೂಲ್ಸ್ ಏನಾದ್ರು ಫಾಲೋ ಆಗತ್ತಪ್ಪ ಅಂತಂದ್ರೆ ಅವಾಗಷ್ಟೇ ನಾನು ವರ್ಕ್ ಐತಿ ಅಂತ ಹೇಳ್ತೀನಿ. ದೇರ್ ಇಸ್ ಅ ವರ್ಕ್ ಡನ್ ಅಂತ ಹೇಳ್ಬೋದು ನಾವು. ಕರೆಕ್ಟಾ? ಎವ್ರಿ ಟೈಮ್ ನಾವು ಕೆಲಸ ಮಾಡಕತ್ತೀವಿ, ಎವ್ರಿ ಟೈಮ್ ದೇರ್ ಇಸ್ ಅ ವರ್ಕ್ ಅಂತ ಹೇಳಕ್ ಬರಲ್ಲ. ವರ್ಕ್ ಆಗಾಕತ್ತೈತಿ ಅಂತ ಹೇಳ್ಬೇಕಾಗಿತ್ತಪ್ಪ ಅಂದ್ರೆ ದೇರ್ ಇಸ್ ಸಮ್ ರೂಲ್ಸ್. ಏನು ರೂಲ್ಸ್ ನೋಡುವ. ಹಿಯರ್ ವಿ ಹ್ಯಾವ್ ಅ ವರ್ಕ್ ಕಾನ್ಸೆಪ್ಟ್ ಫಸ್ಟ್. ಕರೆಕ್ಟಾ? ವರ್ಕ್ ಅಂದ್ರೆ ಏನಪ್ಪಾ ಅಂತಂದ್ರ ಇಟ್ ಈಸ್ ಡಾಟ್ ಪ್ರಾಡಕ್ಟ್ ಏನಂತೀವಿ? ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ದಟ್ ಈಸ್ ಕಾಲ್ಡ್ ಆಸ್ ಅ ವರ್ಕ್ ಅಂತ ಕರಿತೀವಿ. ಹೌದಾ? ವರ್ಕ್ ಅಂದ್ರೆ ಇಲ್ಲ, ಇಟ್ ಇಸ್ ಅ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಫೋರ್ಸು ಇರ್ಬೇಕಲ್ಲಿ, ಡಿಸ್ಪ್ಲೇಸ್ಮೆಂಟ್ ಇರ್ಬೇಕು. ಕರೆಕ್ಟಾ? ಸಪೋಸ್ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅವೆರಡರೊಳಗೆ ಒಂದು ಯಾವ್ದು ಇರಲಿಲ್ಲಪ್ಪ ಅಂತಂದ್ರ ವರ್ಕ್ ಡನ್ ಇರಲ್ಲ ಅಲ್ಲಿ. ಕರೆಕ್ಟಾ? ವರ್ಕ್ ಡನ್ ಆಲ್ರೆಡಿ ಗೊತ್ತದಪ್ಪಿ ನಮಗ, ಲೋವರ್ ಕ್ಲಾಸಸ್ ಒಳಗೆ ಕಲ್ತೀವಿ. ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತಿದ್ವಿ. ಹೌದಾ ಇಲ್ಲ? ಆರ್ ಎಲ್ಸ್ ಆಫ್ ಇಟ್ ಇಸ್ ಅ force applied on a particular object, it will displaces from one position to the another position, that is called as a ವರ್ಕ್ ಡನ್ ಅಂತ ಕರಿತೀವಿ. ಬಟ್ ಇಲ್ಲಿ ನಾವು ಕ್ಲಾಸ್ 11th ಬಂದಿವಪ್ಪ ಅಂತ ಸ್ವಲ್ಪ ನಮ್ಮ ಡೆಫಿನಿಷನ್ ಒಳಗೂ ಅಪ್ಡೇಟ್ ಆಗಬೇಕು. ನಾವು ಅದ್ರೊಳಗಡೆ ಸ್ವಲ್ಪ ಅಪ್ಗ್ರೇಡ್ ಆಗಬೇಕು. ಸೊ ವರ್ಕ್ ಡನ್ ಅಂದ್ರೆ ಏನಪ್ಪಿ? ಇಟ್ ಇಸ್ ಅ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಎಲ್ಸ್ ಇಟ್ ಇಸ್ ಅ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಸ್ಕೇಲಾರ್ ಅಂದ್ರೆ ಒಂದೇ, ಡಾಟ್ ಪ್ರಾಡಕ್ಟ್ ಅಂದ್ರೆ ಒಂದೇ. ಕರೆಕ್ಟಾ? ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ದಟ್ ಈಸ್ ಕಾಲ್ಡ್ ಆಸ್ ದಿ ವರ್ಕ್ ಡನ್ ಅಂತ ಕರಿತೀವಿ. ಹೌದಾ? ನಾವು ಡೈರೆಕ್ಟ್ಲಿ ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್, ಫೋರ್ತ್ ಚಾಪ್ಟರ್ ಬಿಟ್ಟು ಡೈರೆಕ್ಟ್ಲಿ ಇಲ್ಲಿ ವರ್ಕ್ ಡನ್ ಚಾಪ್ಟರ್ ಗೆ ಜಂಪ್ ಆಗಿವಿ. ಸೊ ನಮಗೊಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾವ. ಸೊ ಆ ಪ್ರಾಬ್ಲಮ್ಸ್ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರ ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ಕೊಂತ ವೆಕ್ಟರ್ ರಿಲೇಟೆಡ್ ಕಾನ್ಸೆಪ್ಟ್ ಬೇಕಾಗ್ತದ, ನನಗೆ ವೆಕ್ಟರ್ ರಿಲೇಟೆಡ್ ಐಡಿಯಾಸ್ ಇರ್ಬೇಕಾಗ್ತದ. ಸೊ ಹೌದಾ? ಬೇಸಿಕ್ ಥ್ರೂ ಹೋಗ್ಬೇಕು. ಕರೆಕ್ಟಾ? ನನಗೇನು ಗೊತ್ತಿಲ್ಲ ಈಗ. ಸೊ ಬೇಸಿಕ್ ಥ್ರೂ ಕಲ್ಕೊತ ಹೋಗೋಣ. ಕ್ಲಿಯರ್ ಅಪ್ಪಿ? ಫಸ್ಟ್ ವರ್ಕ್ ಅಂದ್ರೆ ಏನು? ಇಟ್ ಇಸ್ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಏನಂತ ಕರಿತೀವಿ? ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ದಟ್ ಈಸ್ ಕಾಲ್ಡ್ ಆಸ್ ದಿ ವರ್ಕ್ ಡನ್ ಅಂತ ಕರಿತೀವಿ. ಅಂಡ್ ವರ್ಕ್ ಡನ್ ಫಾರ್ಮುಲಾ ಬೇಕಲ್ಲ ಈಗ. ಏನ್ ಬೇಕು? ವರ್ಕ್ ಡನ್ ಫಾರ್ಮುಲಾ ಬೇಕು. ಕರೆಕ್ಟಾ? ವರ್ಕ್ ಡನ್ ಡಬ್ಲ್ಯೂ ಲೆಟರ್ ಇಂದ ರಿಪ್ರೆಸೆಂಟ್ ಮಾಡ್ತಾರೆ. ವಿಚ್ ಲೆಟರ್? ಡಬ್ಲ್ಯೂ ಲೆಟರ್. ವರ್ಕ್ ಡನ್ ಇಸ್ ರಿಪ್ರೆಸೆಂಟೆಡ್ ಬೈ ಲೆಟರ್ ಡಬ್ಲ್ಯೂ. ದೆನ್ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಎಫ್ ವೆಕ್ಟರ್ ಡಾಟ್ ಎಸ್ ವೆಕ್ಟರ್. ದಿಸ್ ಇಸ್ ದ ಫಾರ್ಮುಲಾ ಫಾರ್ ವರ್ಕ್ ಡನ್. ಎಫ್ ವೆಕ್ಟರ್ ಡಾಟ್ ಎಸ್ ವೆಕ್ಟರ್. ನಿಮ್ಗೆ ಆಲ್ರೆಡಿ ಡಾಟ್ ಪ್ರಾಡಕ್ಟ್ ಫಾರ್ಮುಲಾ ಗೊತ್ತೈತಿ. ಹೌದಾ? ವೆಕ್ಟರ್ಸ್ ಚಾಪ್ಟರ್ ಒಳಗೆ ಕಲ್ತೀರಿ. ಡಾಟ್ ಪ್ರಾಡಕ್ಟ್ ಫಾರ್ಮುಲಾ ಗೊತ್ತೈತಿ. ಏನೈತಿ ಡಾಟ್ ಪ್ರಾಡಕ್ಟ್? ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಈಸ್ ಈಕ್ವಲ್ಸ್ ಟು ಮಾಡ್ ಎ ಮಾಡ್ ಬಿ ಕಾಸ್ ಥೀಟಾ. ದಿಸ್ ಇಸ್ ಯುವರ್ ಫಾರ್ಮುಲಾ, ಡಾಟ್ ಪ್ರಾಡಕ್ಟ್ ಫಾರ್ಮುಲಾ. ಹೌದಾ? ಅದೇ ಡಾಟ್ ಪ್ರಾಡಕ್ಟ್ ಇಲ್ಲಿ ಅಪ್ಲಿಕೇಬಲ್ ಮಾಡಿದ್ವಿ ಬಿಕಾಸ್ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಐತಿ. ಸೊ ವರ್ಕ್ ಈಸ್ ಈಕ್ವಲ್ಸ್ ಟು ಎಫ್ ಎಸ್ ಡಾಟ್ ಬರಲ್ಲ, ಎಫ್ ಇಂಟು ಎಸ್. ಏನ? ಎಫ್ ಇಂಟು ಎಸ್ ಕಾಸ್ ಥೀಟಾ. ದಿಸ್ ಇಸ್ ಯುವರ್ ಫಾರ್ಮುಲಾ, ವರ್ಕ್ ಡನ್ ಫಾರ್ಮುಲಾ. ಹೌದಾ? ನೀವು ಇದನ್ನ ಯೂಸ್ ಮಾಡಿ, ಬೆಟರ್ ಟು ಯೂಸ್ ದಿಸ್ ಒನ್. ಸಿಂಪ್ಲಿಫೈಡ್ ಫಾರ್ಮ್ ನ ಯೂಸ್ ಮಾಡ್ಕೋಬೇಕು. ಎಫ್ ಎಸ್ ಕಾಸ್ ಥೀಟಾ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ವರ್ಕ್ ಡನ್? ಎಫ್ ಎಸ್ ಕಾಸ್ ಥೀಟಾ. ಎಫ್ ಎಸ್ ಕಾಸ್ ಥೀಟಾ ಏನು ಕರಿತೀವಿ? ವರ್ಕ್ ಡನ್ ಫಾರ್ಮುಲಾ ಅಂತ ಕರಿತೀವಿ. ಕ್ಲಿಯರ್? ಎಫ್ ಎಸ್ ಕಾಸ್ ಥೀಟಾ. ಸಿಮಿಲರ್ಲಿ ಈಗ ನನಗೇನ್ ಬೇಕು? ವರ್ಕ್ ಡನ್ ಸ್ಕೇಲಾರ್ ಕ್ವಾಂಟಿಟಿ, ವೆಕ್ಟರ್ ಕ್ವಾಂಟಿಟಿ? ಇಟ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಬಿಕಾಸ್ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಅಂದಿವಲ್ಲ, ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಸೊ ವರ್ಕ್ ಡನ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ವರ್ಕ್ ಡನ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಕರೆಕ್ಟಾ? ಅಂಡ್ ಸಿಮಿಲರ್ಲಿ ನೆಕ್ಸ್ಟ್ ಎಸ್ ಐ ಯೂನಿಟ್ ಏನಾಗ್ತದ? ಎಸ್ ಐ ಯೂನಿಟ್ ಆಫ್ ವರ್ಕ್ ಡನ್ ಈಸ್ ಜೌಲ್ ಆರ್ ನ್ಯೂಟನ್ ಮೀಟರ್ ಅಂತ ಕರೀತಾರೆ.
So Newton meter, joule or Newton meter. And let's write the DMF. The DMF ಬರೀ DMF ಏನಾಗ್ತದೆ, DMF ಬಗ್ಗೆ ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಒಳಗಡೆ B5 ಸ್ಟಡಿ ಮಾಡೀವಿ. ಸೊ DMF ಬರೀ ವರ್ಕ್ ಡನ್ ಆಗ್ತದೆ M L to the power 2 T to the power minus 2. This is the DMF of work done. Clear? And similarly work done related ನಾವು maximum concepts ನ discuss ಮಾಡಬೇಕಪ್ಪಿ, ಕರೆಕ್ಟಾ? And ನೋಡೋಮಂತ. And we have many beautiful diagrams also. ಒಂದಷ್ಟು ಬಾರಿ ಡಯಾಗ್ರಾಮ್ ತಂದಿನಪ್ಪ ನಿನ್ನ ಸಂಬಂಧ, ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಮಂತ ಆನ್ ದ ವರ್ಕ್ ಡನ್. ಕ್ಲಿಯರ್? ನೆಕ್ಸ್ಟ್ ವಿ ಗಾಟ್ ಅ ಪರ್ಟಿಕ್ಯುಲರ್ ಫಾರ್ಮುಲಾ ಫಾರ್ ವರ್ಕ್. ವರ್ಕ್ ಏನಪ್ಪಾ ಅಂತ ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ ಸಿಕ್ತಿ. ಏನ್ ಸಿಕ್ತು ನನಗ? ಎಫ್ ಎಸ್ ಕಾಸ್ಟ್. ಏನೈತದ? ಎಫ್ ಎಸ್ ಕಾಸ್ಟ್. W is equals to Fs cos theta. Fs cos theta. ಸಪೋಸ್ ನಾವೇನಾದ್ರೂ ಡಿಸ್ಪ್ಲೇಸ್ಮೆಂಟ್ ಆಬ್ಜೆಕ್ಟ್ ಏನಾದ್ರೂ ಡಿಸ್ಪ್ಲೇಸ್ಮೆಂಟ್ ಏನಾದ್ರೂ ಆಗಿರ್ಲಿಲ್ಲ ಅಂತ ಅನ್ಕೋ, ಸೊ ಅವಾಗ ಏನಂತೀವಿ ನಾವು? ವರ್ಕ್ ಡನ್ ಇಸ್ ಝೀರೋ. ಅವಾಗ ಏನಂತೀವಿ? ವರ್ಕ್ ಡನ್ ಝೀರೋ ಅಂತೀವಿ. ಫಾರ್ ಎಕ್ಸಾಂಪಲ್ ನೀನ್ ಏನ್ ಮಾಡ್ತಿರ್ತಿ ಅಂತಂದ್ರ, ಇಲ್ಲಿ ಕುಂತಿರ್ತೇಪಿ, ದಿಸ್ ಇಸ್ ಯುವರ್ ಟೇಬಲ್. ಟೇಬಲ್ ಮ್ಯಾಗ ಕುಂತು ಬರಿತಿರ್ತಿ. ಏನ್ ಮಾಡ್ತಿರ್ತಿ? ರೈಟಿಂಗ್ ಬರಿತಿರ್ತಿ. ಬರಿತಿರ್ಬೇಕಾದ್ರೆ ನಿನಗೆ ವರ್ಕ್ ಡನ್ ಅಂತ ಅಲ್ಲಿ ಏನಾದ್ರು ವರ್ಕ್ ಆಗೈತಿ, ಕೆಲಸ ಆಗೈತಿ ಅಂತ ಕರಿತೀವನಪ್ಪಿ ನಾವು? ನೋ, ಅಲ್ಲಿ ವರ್ಕ್ ಡನ್ ಏನಾಗ್ತದಪ್ಪಿ? ಝೀರೋ ಆಗ್ತದೆ. ಬಿಕಾಸ್ ನಾವು ಅಕಾರ್ಡಿಂಗ್ ಟು ನಾವು ಫಿಸಿಕ್ಸ್ ಏನಂತೀವಪ್ಪ ಅಂದ್ರೆ ವರ್ಕ್ ಡನ್ ಅಂತ ದೇರ್ ಶುಡ್ ಬಿ ಡಿಸ್ಪ್ಲೇಸ್ಮೆಂಟ್ ಆಫ್ ಅನ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೇಕು. ನೀನ್ ಇಲ್ಲೇ ಕುಂತಿಲೆ, ಇಲ್ಲೇ ಕುಂತೀನಿ, ಇಲ್ಲೇ ಕುಂತಿಯಪ್ಪ ಅಂತಂದ್ರೆ ವರ್ಕ್ ಡನ್ ಏನಾಗ್ತದೆ? ನೀನು ವರ್ಕ್ ಡನ್ ಇಸ್ ಝೀರೋ. ವರ್ಕ್ ಡನ್ ಏನಾಗ್ತದ? ವರ್ಕ್ ಡನ್ ಇಸ್ ಝೀರೋ ಬಿಕಾಸ್ ಡಿಸ್ಪ್ಲೇಸ್ಮೆಂಟ್ ಈಸ್ ಝೀರೋ. ವರ್ಕ್ ಡನ್ ಯಾಕೆ ಝೀರೋ ಆಯ್ತು? ಬಿಕಾಸ್ ಡಿಸ್ಪ್ಲೇಸ್ಮೆಂಟ್ ಈಸ್ ಝೀರೋ. ನೀ ಈ ಪಾಯಿಂಟ್ ಬಿಟ್ಟು ಬೇರೆ ಪಾಯಿಂಟ್ ಎದ್ದು ಹೋಗಿಲ್ಲ. ಇಲ್ಲಿ ಬೇರೆ ಪಾಯಿಂಟ್ ಎದ್ದು ಹೋಗಿದ್ದಿ ಅಂದ್ರೆ ಅವಾಗಷ್ಟೇ ಡಿಸ್ಪ್ಲೇಸ್ಮೆಂಟ್ ಐತೆ ಅಂತ ಆಯ್ತು. ನಾವು ಅಂದ್ರೆ ವರ್ಕ್ ಡನ್ ಏನಾಯ್ತು? ಇಲ್ಲಿ ಝೀರೋ ಆಯ್ತು. ನೀನೇನು ವರ್ಕೇ ಮಾಡಿಲ್ಲ. ಏನ್ ಮಾಡಿಲ್ಲ? ನೀನೇನು ವರ್ಕೇ ಮಾಡಿಲ್ಲ. ಡಿಸ್ಪ್ಲೇಸ್ಮೆಂಟ್ ಝೀರೋ ಯಾವಾಗ ಯಾವಾಗ ಇರ್ತೈತಿ? ಅವಾಗೆಲ್ಲ ವರ್ಕ್ ಡನ್ ಝೀರೋ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಅ ಬಾಯ್ ಅಪ್ ಹಿಯರ್ ಅಂಡ್ ಅವ ಏನ್ ಮಾಡಕತ್ತಾನಪ್ಪ? ಸರ್ಕ್ಯುಲರ್ ಪಾತ್ ಒಳಗಡೆ ಮೂವ್ ಆಗ ಫ್ರಮ್ ದ ಪಾಯಿಂಟ್ ಎ. ಸರ್ಕ್ಯುಲರ್ ಪಾತ್ ಒಳಗಡೆ ಮೂವ್ ಆಗತ್ತನಪ್ಪ ಅಂತಂದ್ರ ಈಸ್ ಅಪ್ಲೈಯಿಂಗ್ ಸಮ್ ಫೋರ್ಸ್ ಇನ್ ಪರ್ಟಿಕ್ಯುಲರ್ ಪಾತ್ ಒಳಗಡೆ ಏನ್ ಮಾಡಕತ್ತಾನ? ಸರ್ಟೇನ್ ಫೋರ್ಸ್ ಅಪ್ಲೈ ಮಾಡಕತ್ತಾನ. ಮೂವ್ ಆಗ್ಬೇಕಾದ್ರೆ ಫೋರ್ಸ್ ಅಪ್ಲೈ ಮಾಡ್ಬೇಕಿಲ್ಲ? ವಾಕ್ ಮಾಡ್ಬೇಕಾಯ್ತಪ್ಪ ಗ್ರೌಂಡ್ ಮೇಲೆ ಫೋರ್ಸ್ ಅಪ್ಲೈ ಮಾಡ್ಬೇಕು ನೀವು. ಸೊ ಅವ ಏನ್ ಮಾಡಕತ್ತಾನಪ್ಪ ಅಂದ್ರೆ ಗ್ರೌಂಡ್ ಮೇಲೆ ಫೋರ್ಸ್ ಅಪ್ಲೈ ಮಾಡಕತ್ತಾನ. ಬಟ್ ಡಿಸ್ಪ್ಲೇಸ್ಮೆಂಟ್ ಏನಾಗೈತಿ? ಇಟ್ ಈಸ್ ಝೀರೋ ಆಫ್ಟರ್ ಒನ್ ರೆವಲ್ಯೂಷನ್. ಒನ್ ರೆವಲ್ಯೂಷನ್ ಆದ್ಮೇಲೆ ಡಿಸ್ಪ್ಲೇಸ್ಮೆಂಟ್ ಝೀರೋ ಆಗೈತೆ. ಹೌದಾ ಇಲ್ಲ? ಎಲ್ಲಿ ಬಂದ ನಾವು ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಇಟ್ಸ್ ಶಾರ್ಟೇಜ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಅಂಡ್ ದಿ ಫೈನಲ್ ಪಾಯಿಂಟ್. ಇನಿಷಿಯಲ್ ಮತ್ತು ಫೈನಲ್ ಪಾಯಿಂಟ್ ಮೇಲೆ ಶಾರ್ಟೇಜ್ ಡಿಸ್ಟೆನ್ಸ್ ಏನ್ ಕರಿತೀವಿ? ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಅದು ಝೀರೋ ಆಗೈತಿ. ಸೊ ಡಿಸ್ಪ್ಲೇಸ್ಮೆಂಟ್ ಝೀರೋ ಆಗೈತಪ್ಪ ಅಂತಂದ್ರೆ ಯಾಕಂದ್ರೆ ಇನಿಷಿಯಲ್ ಪಾಯಿಂಟ್ ಟು ಎ, ಫೈನಲ್ ಪಾಯಿಂಟ್ ಟು ಎ, ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಪಾಯಿಂಟ್ ಅಂಡ್ ಎ ಪಾಯಿಂಟ್? ಎರಡು ಒಂದೇ ಪಾಯಿಂಟ್ ಸರ್. ಡಿಸ್ಪ್ಲೇಸ್ಮೆಂಟ್ ಏನಿರಲ್ಲ ಸರ್, ಝೀರೋ ಇರ್ತದೆ ಸರ್. ಸೊ ಒನ್ ರೆವಲ್ಯೂಷನ್, ಆಫ್ಟರ್ ಒನ್ ರೆವಲ್ಯೂಷನ್ ಡಿಸ್ಪ್ಲೇಸ್ಮೆಂಟ್ ಏನಾಯ್ತು? ಝೀರೋ ಆಯ್ತು. ಸೊ ಅವ ಎಷ್ಟು ವರ್ಕ್ ಮಾಡಿದ್ದಪ್ಪ ಇಲ್ಲಿ? 0 ಜೌಲ್ಸ್ ಆಫ್ ವರ್ಕ್. ಹೌದಾ ಇಲ್ಲ? ಅವನಿಗೆ ಇಲ್ಲಿ 10 ರೌಂಡ್ಸ್ ಹಾಕಂತ ಹೇಳ್ದವ ನಾನೇ, ಇಲ್ಲ ನೀನೇ ಹೇಳಿರ್ತೀನಿ. 10 ರೌಂಡ್ಸ್ ಹಾಕ್ಲೇ. ಇಲ್ಲಿ ಎಷ್ಟು ರೌಂಡ್ಸ್? 10 ರೌಂಡ್ಸ್. ಅವ ಏನ್ ಮಾಡ್ತಾನಪ್ಪ ಅಂದ್ರೆ 10 ರೌಂಡ್ಸ್ ನಾಯಿಗತಿ ಓಡಾಡಿರ್ತಾನೆ. ಇಲ್ಲಿ ಎಲ್ಲ ಓಡಿ ಲಾಸ್ಟಿಗೆ ಬಂದು ಓಕೆ ಸರ್ 10 ರೌಂಡ್ಸ್ ಒಂದು 10 ರೆವಲ್ಯೂಷನ್ಸ್ ಕಂಪ್ಲೀಟ್ ಮಾಡಿದ, ನನ್ನ ವರ್ಕ್ ಕಂಪ್ಲೀಟ್ ಆಯ್ತು ಅಂತ ಹೇಳ್ತಾನೆ. ನಾನೇನ್ ಹೇಳ್ತೀನಿ ಅವಾಗ? ನಿನ್ ವರ್ಕ್ ಏನೈತಲ್ಲಪ್ಪಿ, ದಟ್ ಈಸ್ ಝೀರೋ ಜೌಲ್ಸ್. ಅವ ಏನು ಕೆಲಸನೇ ಮಾಡಿಲ್ಲ ಅಂತ ಹೇಳ್ಬಿಡ್ತೀನಿ ನಾನು. ಎಲ್ಲಿಂದೆಲ್ಲ ಉರಿತೈತಪ್ಪಿ ಅವನಿಗೆ. ಹೌದಾ ಇಲ್ಲ? 10 ರೌಂಡ್ಸ್ ರಿವಾಲ್ವ್ ಆಗ್ಯಾನ. 10 ರೌಂಡ್ಸ್ ರಿವಾಲ್ವ್ ಆಗಿದ್ನು ನಾನೇನ್ ಹೇಳ್ತೀನಿ ಅವನಿಗೆ? ನೀನ್ ವರ್ಕ್ ಏನು ಮಾಡಿಲ್ಲ, ನಿನ್ ವರ್ಕ್ ಏನಂದ್ರೆ ಝೀರೋ ಜೌಲ್. ಹೌದಾ ಇಲ್ಲ? ನಾನ್ ಬಿಟ್ಟಿರ್ತಾನ. ಸಪೋಸ್ ನೀನ್ ಏನ್ರ ಅವನಿಗೆ ಹೋಗಿ ಹೇಳಿದ್ದಪ್ಪ ಅಂದ್ರೆ ಬೂಟ್ ಹೊಡಿದ್ನವ. ಯಾಕೆ ಹೇಳಪ್ಪಿ? 10 ರೌಂಡ್ಸ್ ಹೊಡೆದಾದ್ಮೇಲೆ ಏನಪ್ಪ ಎಲ್ಲ ಕಡೆ ನೀರ್ ಇಳಿದಿರ್ತಾವ 10 ರೌಂಡ್ ಹೊಡ್ರಿ. ಹೌದಾ ಇಲ್ಲ? ಎಲ್ಲ ಕಡೆ ನೀರ್ ಇಳಿದ್ರು ಅವ್ನ ವರ್ಕ್ ಏನು ಮಾಡಿಲ್ಲ ಅಂತ ಹೇಳ್ತಾರೆ. ದಿಸ್ ಇಸ್ ಫಿಸಿಕ್ಸ್ ಅಪ್ಪಿ. ಇದೇ ತರನೇ ಹೇಳ್ಬೇಕು. ಡಿಸ್ಪ್ಲೇಸ್ಮೆಂಟ್ ಝೀರೋ ಇತ್ತಪ್ಪ ಅಂದ್ರೆ ಎಲ್ಲ ಅವ್ನು ನೀರ್ ಇಳಿದ್ ಸಂಬಂಧ ಇಲ್ಲ ನಮಗ. ಹೌದಪ್ಪಿ? ನೀರ್ ಇಳಿದ್ ಸಂಬಂಧ ಇಲ್ಲ. ಆನ್ಸರ್ ಬೇಕು ನನಗೆ ಅಕಾರ್ಡಿಂಗ್ ಟು ದ ರೂಲ್ ಐತಿ ಎಫ್ ಎಸ್ ಕಾಸ್ ಥೀಟಾ. ಡಿಸ್ಪ್ಲೇಸ್ಮೆಂಟ್ ಝೀರೋ ಐತಿ, ಸೊ ವರ್ಕ್ ಇಸ್ ಆಲ್ಸೋ ಝೀರೋ. ಕ್ಲಿಯರ್? And next, let's see here, according to this formula, work done ಏನೈತಲ್ಲಪ್ಪಿ? ವರ್ಕ್ ಡನ್ ಇಟ್ ಕ್ಯಾನ್ ಬಿ ನೆಗೆಟಿವ್ ಅಂಡ್ ಪಾಸಿಟಿವ್. ವರ್ಕ್ ಡನ್ ನೆಗೆಟಿವ್ ಅಂತೀವಿ ನಾವು, ಪಾಸಿಟಿವ್ ಅಂತೀವಿ. ಏನಂತೀವಿ? ವರ್ಕ್ ಡನ್ ನೆಗೆಟಿವ್ ಅಂತೀವಿ, ಪಾಸಿಟಿವ್ ಅಂತಾನು ಕರಿತೀವಿ ವರ್ಕ್ ಡನ್. ಸರಿ ಏನ್ ಸರ್ ಕೆಲ್ಸಕ್ಕೆ ಸತ್ಯಾಗಿ ಪಾಸಿಟಿವ್ ನೆಗೆಟಿವ್ ಅಂತೀರಲ್ಲ ಸರ್, ಹೆಂಗ್ ಸರ್? ಹೌದು ಸರ್, ನಮ್ ಕಡೆ ಎಲ್ಲ ಅಂತೀವಿ.
ಪಾಸಿಟಿವ್ ಅಂತೀವಿ. ವರ್ಕ್ ಡನ್ ಏನಪ್ಪಾ ಅಂದ್ರೆ ಇಟ್ ಕ್ಯಾನ್ ಬಿ ಎಕ್ಸಿಸ್ಟ್ ಇನ್ ದ ಪಾಸಿಟಿವ್ ಅಂಡ್ ಎಕ್ಸಿಸ್ಟ್ ಇನ್ ದ ನೆಗೆಟಿವ್ ಆಲ್ಸೋ ಅಂಡ್ ಇಟ್ ಕ್ಯಾನ್ ಬಿ ಝೀರೋ ಆಲ್ಸೋ. ವರ್ಕ್ ಡನ್ ಝೀರೋನೂ ಆಗಿರ್ತದ, ನೆಗೆಟಿವ್ ದಾಗೂ ಇರ್ತೈತಿ, ಪಾಸಿಟಿವ್ ದಾಗೂ ಇರ್ತೈತಿ. ಸೊ ಹೆಂಗಿರ್ತದಪ್ಪಿ, ಲೆಟ್ಸ್ ಸಿ ಹಿಯರ್. We have a body or we have a mass m here. We have a mass m here. And I am going to apply force on the mass m here. Mass m ಮೇಲೆ ನಾನು ಮಾಡ್ತೀನಿ, mass m ಮೇಲೆ ಐತಿ, it is at the horizontal surface ಮೇಲೆ ಐತಿ or ground ಮೇಲೆ ಐತಿ. ಈ ಮಾಸ್ ಮೇಲೆ ನಾನು ಮಾಡಕ್ತೀನಪ್ಪ ಅಂದ್ರೆ ಎಫ್ ಅಪ್ಲೈ ಮಾಡಾಕ್ತೀನಿ. ಏನು, ಎಫ್ ಅಪ್ಲೈ ಮಾಡಾಕ್ತೀನಿ. ಮೀನ್ಸ್ ಆಫ್ಟರ್ ಅಪ್ಲೈಯಿಂಗ್ ದ ಫೋರ್ಸ್ ಇಟ್ ಸ್ಟಾರ್ಟ್ಸ್ ಡಿಸ್ಪ್ಲೇಸ್ ಫ್ರಮ್ ಹಿಯರ್. ಇಲ್ಲಿಂದ ಏನಾಗ್ತದೆ, ಡಿಸ್ಪ್ಲೇಸ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಮೀನ್ಸ್ ಇಟ್ ವಿಲ್ ಗೆಟ್ ಸಮ್ ಎಕ್ಸಲರೇಷನ್ ಹಿಯರ್. ನೀನ್ ಫೋರ್ಸ್ ರೈಟ್ ವರ್ಡ್ ಅಪ್ಲೈ ಮಾಡಿದ್ಯಾ ಅಂದ್ರೆ ಬಾಡಿ ಆ ಕಡೆ ಮೂವ್ ಆಗ್ತದೆ, ರೈಟ್ ವರ್ಡ್. ಬಾಡಿ ರೈಟ್ ವರ್ಡ್ ಮೂವ್ ಆಯ್ತಪ್ಪ ಅಂತಂದ್ರೆ ಎಕ್ಸಲರೇಷನ್ ಕಡೆ ಇರ್ತದೆ, ರೈಟ್ ವರ್ಡ್ ಡೈರೆಕ್ಷನ್. ಇನ್ ನನ್ನ ಕ್ವಶನ್ ಏನಪ್ಪಾ ಅಂದ್ರ, ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಬೈ ಅಪ್ಲೈಡ್ ಫೋರ್ಸ್. ಅಪ್ಲೈಡ್ ಫೋರ್ಸ್, ನೀನೇನ್ ಫೋರ್ಸ್ ಅಪ್ಲೈ ಮಾಡಕತ್ತಿಯಲ್ಲ ಆ ಅಪ್ಲೈಡ್ ಫೋರ್ಸ್ ಇಂದ ವರ್ಕ್ ಡನ್ ಎಷ್ಟಾಯ್ತು ಕ್ಯಾಲ್ಕುಲೇಟ್ ಮಾಡಂತ ಹೇಳಿ. ಅಸ್ಯೂಮ್ initially it is at point A and after some time it will reaches to the point B. ಎಲ್ಲಿ ಬರ್ತದು, ಪಾಯಿಂಟ್ ಬಿ ಬರ್ತೈತಿ. ಕ್ಲಿಯರ್, ಸೇಮ್ ಮಾಸ್ ಪಾಯಿಂಟ್ ಬಿ ಬರ್ತದೆ. ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯ್ತು ಅಂತ ಅನ್ಕೋ, ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಆಯ್ತು. ಹೌ ಮಚ್, ಎಕ್ಸ್ ಡಿಸ್ಪ್ಲೇಸ್ಮೆಂಟ್. ಕ್ಲಿಯರ್, ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಆಯ್ತು. ಲೆಟ್ಸ್ ಸಿ ಹಿಯರ್. ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡು. ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನೈತಿ, ಎಫ್ ಎಸ್ ಕಾಸ್ ಥೀಟಾ. ಎಫ್ ಏನಂತ ತಗೊಂಡ್ಬಿಡು, ಒಂದು ವ್ಯಾಲ್ಯೂ ತಗೋತಿ. ಎಫ್ ಈಸ್ ಈಕ್ವಲ್ಸ್ ಟು 5 ನ್ಯೂಟನ್. ಮಾಸ್ ಈಸ್ ಈಕ್ವಲ್ಸ್ ಟು 2 kg. ಹೌ ಮಚ್, 2 kg. ಓಕೆ, ನೆಕ್ಸ್ಟ್ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಎಫ್ ಎಷ್ಟೈತಿ, 5 ನ್ಯೂಟನ್ ಐತಿ. ಸೊ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗೈತಪ್ಪಿ, ಅಸ್ಯೂಮ್ ಇಟ್ ಈಸ್ 10 ಮೀಟರ್. ಹೌ ಮಚ್, 10 ಮೀಟರ್. ಎಷ್ಟಾಯ್ತು, 10 ಆಯ್ತು. ಇಂಟು ಏನೈತಿ, ಕಾಸ್. ನೆಕ್ಸ್ಟ್ ಏನೈತಿ, ಥೀಟಾ ಐತಿ. ಇಲ್ಲೇನ್ ಥೀಟಾ ಐತಲ್ಲಪ್ಪಿ, ದಾಟ್ ಥೀಟಾ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಆಂಗಲ್ ಬಿಟ್ವೀನ್ ದ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಥೀಟಾ ಅಂದ್ರೆ ಏನು, ಆಂಗಲ್ ಬಿಟ್ವೀನ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಆಂಗಲ್ ಬಿಟ್ವೀನ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಆ ಆಂಗಲ್ ಬಿಟ್ವೀನ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಏನೈತಿ ನೋಡ್ಕೋಬೇಕು ಈಗ. ಫೋರ್ಸ್ ಯಾಕಡೆ ಐತೆ ಸರ್, ರೈಟ್ ವರ್ಡ್ ಐತಿ ಸರ್. ಫೋರ್ಸ್ ಯಾಕಡೆ ಐತಿ ಸರ್, ರೈಟ್ ವರ್ಡ್ ಐತಿ. ದಿಸ್ ಇಸ್ ಫೋರ್ಸ್. ಡಿಸ್ಪ್ಲೇಸ್ಮೆಂಟ್ ಯಾಕಡೆ ಐತಿ ಸರ್, ರೈಟ್ ವರ್ಡ್ಸ್. ಡಿಸ್ಪ್ಲೇಸ್ಮೆಂಟ್ ಯಾಕಡೆ ಐತಿ, ರೈಟ್ ವರ್ಡ್ಸ್. ವಾಟ್ ಇಸ್ ದಿಸ್, ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ರೈಟ್ ವರ್ಡ್ಸ್ ಐತಿ, ಫೋರ್ಸ್ ರೈಟ್ ವರ್ಡ್ಸ್ ಐತಿ. ಅಂದ್ರೆ ಎರಡರ ಮಿಡಲ್ ಆಂಗಲ್ ಏನಾಯ್ತು, ಆಂಗಲ್ ಈಸ್ ಝೀರೋ. ಎರಡರ ಮಿಡಲ್ ಆಂಗಲ್ ಏನಾಯ್ತು, ಝೀರೋ ಆಯ್ತು. ಸೊ ಕಾಸ್ ಝೀರೋ. ಕಾಸ್ ಝೀರೋ ಎಷ್ಟಪ್ಪಿ, 1. ಎಷ್ಟು, 1. ಸೊ ವರ್ಕ್ ಡನ್ ಎಷ್ಟಾಯ್ತು, 5 into 10, 50 ಜೌಲ್ಸ್. ಕಾಸ್ ಝೀರೋ ಅಂದ್ರ 1. ಏನಾಯ್ತಪ್ಪಿ ಆನ್ಸರು, ಪಾಸಿಟಿವ್ ದಾಗ ಬಂತು. ಏನಾಯ್ತು ಆನ್ಸರು, ಪಾಸಿಟಿವ್. ಮೀನ್ಸ್ ವರ್ಕ್ ಡನ್ ಈಸ್ ಪಾಸಿಟಿವ್ ಇಯರ್. ವರ್ಕ್ ಡನ್ ಯಾವಾಗ ಪಾಸಿಟಿವ್ ಅಪ್ಪಿ, when theta is equals to 0. ಥೀಟಾ ಯಾವಾಗ ಝೀರೋ ಇರ್ತೈತಲ್ಲಪ್ಪಿ, ಅವಾಗೆಲ್ಲ ವರ್ಕ್ ಡನ್ ಏನಾಗ್ತದ, ಪಾಸಿಟಿವ್ ಆಗ್ತೈತಿ. ಕರೆಕ್ಟಾ, ಬರ್ಕೋ ಫಸ್ಟ್ ಕಂಡೀಷನ್. ನೋಟ್ಸ್ ಪೆನ್ ರೆಡಿ ಇಟ್ಕೋಬೇಕಪ್ಪಿ. ನಾನು ಹೆಂಗೆ ಹೇಳ್ತೀನಿ ಪಾಯಿಂಟ್ಸ್ ಬರ್ಕೊಂತ ಹೋಗ್ರಿ, ನೋಟ್ ಮಾಡ್ಕೊಂತ ಹೋಗ್ರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ನೀಟ್, JEE ಅಂಡ್ KSET. ಡೆಫಿನೆಟ್ಲಿ ಏನಪ್ಪಾ ಅಂತಂದ್ರ ಈ 3 ಎಕ್ಸಾಮ್ಸಿಗೆ ಭಾಳ ಹೆಲ್ಪ್ ಆಗ್ತೈತಪ್ಪಿ. ನೀಟ್, KSET, JEE. ಓಕೆ, ನನ್ನ ವಿಡಿಯೋಸ್ ಮಾಡೋದು ಮೇನ್ ರೀಸನ್ ಇರೋದು, ಥಿಯರಿ ಎಲ್ಲರೂ ಓದ್ತೀರಿ. ಬುಕ್ ಓದಿದ್ರಪ್ಪ ಅಂದ್ರೆ ಥಿಯರಿ ಒಂದು 10 ಟೈಮ್ಸ್, ಒನ್ ಟೈಮ್ ಓದಿಲ್ಲ ಅಂದ್ರೆ ಅರ್ಥ ಆಗ್ಲಿಲ್ಲಪ್ಪ ಅಂತ ಒಂದು 10 ಟೈಮ್ಸ್ ಓದಿದ್ರೆ ಅರ್ಥ ಆಗ್ತದೆ. ಸೊ ನಮ್ಮ ಪ್ರಾಬ್ಲಮೆಟಿಕ್ ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ನಮಗೆ, ಕರೆಕ್ಟಾ. ಅಂದ್ರೆ ಸ್ಮಾಲ್ ಟರ್ಮ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಕ್ಲಿಯರ್ ಅಪ್ಪಿ. ವರ್ಕ್ ಡನ್ ಏನೈತಿ 50 ಜೌಲ್ಸ್ ಪ್ಲಸ್ 50 ಜೌಲ್ಸ್. ಅಂದ್ರೆ ವರ್ಕ್ ಡನ್ ಏನೈತಿ, ಪಾಸಿಟಿವ್ ಐತಿ. ವರ್ಕ್ ಡನ್ ಈಸ್ ಪಾಸಿಟಿವ್. ವರ್ಕ್ ಡನ್ ಏನೈತಿ, ಪಾಸಿಟಿವ್ ಐತಿ. ಯಾವಾಗ, when theta is equals to 0. when theta is equals to 0. ಥೀಟಾ ಯಾವಾಗ ಝೀರೋ ಇರ್ತೈತಲ್ಲಪ್ಪಿ, ಅವಾಗೆಲ್ಲ ವರ್ಕ್ ಡನ್ ಏನಾಗಿರ್ತೈತಿ, ಝೀರೋ ಆಗಿರ್ತೈತಿ. ಸಾರಿ, ನಾಟ್ ಝೀರೋ, ಪಾಸಿಟಿವ್ ಆಗಿರ್ತೈತಿ. both are in the same direction. ಬರೀಪಿ, when force and displacement are in same direction. Force and displacement are in same direction. ಅವಾಗ ಏನಾಗ್ತದೆ, ವರ್ಕ್ ಡನ್ ಪಾಸಿಟಿವ್ ಆಗ್ತದೆ. ಸೆಕೆಂಡ್ ಕೇಸ್ ನ ನೋಡೋಣ. ಕಂಪ್ಲೀಟ್ ಆಯ್ತಪ್ಪಿ. ನೆಕ್ಸ್ಟ್ ನೋಡೋಣ. ಈಗ ನನಗ
ವರ್ಕ್ ಡನ್ ಬೈ ಅಪ್ಲೈಡ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿದೆ. ಇಲ್ಲಿ ನಿಮ್ಗೆ ಕ್ಯಾಲ್ಕುಲೇಟ್ ವರ್ಕ್ ಡನ್ ಅಂತ ಅಷ್ಟೇ ಕೇಳಲ್ಲಪ್ಪಿ ಅವರು, 2 ವೇಸ್ ಒಳಗೆ ಕ್ವಶನ್ಸ್ ಕೇಳ್ತಾರೆ. ಅಲ್ಲಿ ಟೋಟಲ್ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಿರ್ತಲ್ಲಪ್ಪಿ ಎಲ್ಲಾ ಫೋರ್ಸಸ್ ಇಂದನು ವರ್ಕ್ ಡನ್ ಏನಾಗೈತೆ ಅಂತ ಕೇಳ್ತಾರೆ. ಫಸ್ಟ್ ಬಾಡಿ ಈ ಕಡೆ ಮೂವ್ ಆಗ್ತದೆ, ರೈಟ್ ವರ್ಡ್. ಇಫ್ ಯು ಹ್ಯಾವ್ ಯಾವ ಮಾಸ್ ಅಪಿ ರೈಟ್ ವರ್ಡ್ ಮೂವ್ ಆಗ್ತದ. ಸೊ ರೈಟ್ ವರ್ಡ್ ಮೂವ್ ಆಗ್ತದಪ್ಪ ಬಿಕಾಸ್ ಆಫ್ ದಿ ಎಕ್ಸ್ಟರ್ನಲ್ ಫೋರ್ಸ್ ವಿಚ್ ಇಸ್ ಅಪ್ಲೈಡ್ ಬೈ ಯು. ನೀನೇನ್ ಅಪ್ಲೈ ಮಾಡಿರ್ತಿಲ್ಲಪ್ಪಿ ಅದ್ರಲಿಂತ್ರ ಇಲ್ಲಿ ಎಷ್ಟು ಬಂತ ಆನ್ಸರ್ ಇದೆ ನಿಮ್ಗೆ ಪ್ಲಸ್ 50 ಜೌಲ್ಸ್. ಹೌದಾ? ಅದರಲಿಂತ್ರ ಏನ್ ಫೋರ್ಸ್ ಅದರಲಿಂತ್ರ ಏನು ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಿಲ್ಲಪ್ಪಿ ದಟ್ ಇಸ್ ಪ್ಲಸ್ 50 ಜೌಲ್ಸ್ ಬಂದಿದೆ. ಅಂಡ್ ಸಿಮಿಲರ್ಲಿ ಮಾಸ್ ಮೇಲೆ ಫೋರ್ಸ್ ಎಫ್ ಒಂದೇ ಆಕ್ಟ್ ಆಗ್ತಿರಲ್ಲ, ಬೇರೆ ಬೇರೆ ಫೋರ್ಸಸ್ ಆಕ್ಟ್ ಆಗ್ತಿರ್ತಾವ. ಯಾವ ಆಗ್ತಿರ್ತಾವಪ್ಪ ಅಂತಂದ್ರ ಇದ್ರ ಫ್ರಿಕ್ಷನ್ ಫೋರ್ಸ್ ಆಕ್ಟ್ ಆಗ್ತದೆ ಇಲ್ಲಿ. ಹೌದಾ ಇಲ್ಲ? ಇನ್ ಬಿಟ್ವೀನ್ ದ ಸರ್ಫೇಸಸ್ ಆಫ್ ದಿ ಟೂ ಬಾಡೀಸ್ ಮಾಸ್ ಅಂಡ್ ದಿ ಹಾರಿಜಾಂಟಲ್ ಸರ್ಫೇಸ್ ಐತಲ್ಲ ಅವ್ ಎರಡರ ಮಿಡಲ್ ಏನಾಗ್ತದಪ್ಪಿ ಫ್ರಿಕ್ಷನ್ ಫೋರ್ಸ್ ಪ್ರೊಡ್ಯೂಸ್ ಆಗ್ತದೆ. ನೀವು ಪ್ರೀವಿಯಸ್ ಚಾಪ್ಟರ್ ಒಳಗಡೆ ಅಬೌಟ್ ದ ಫ್ರಿಕ್ಷನ್ ಯು ಲರ್ನ್ ವೆರಿ ವೆಲ್ ಅಪ್ಪಿ, ಬಹಳ ಕರೆಕ್ಟ್ ಆಗಿ ಕಲ್ತೀರಿ. ಅಲ್ಲಿ ಲಾಸ್ ಆಫ್ ಫ್ರಿಕ್ಷನ್ ಬರ್ತಾವ, ಅದ್ರ ಬಗ್ಗೆನೂ ಕಲ್ತೀರಿ. ಸೊ ಫ್ರಿಕ್ಷನ್ ಪ್ರೊಡ್ಯೂಸ್ ಆಗ್ತದೆ. ಈ ಕ್ವಶನ್ ಏನಂತಂದ್ರ ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಬೈ ಫ್ರಿಕ್ಷನ್. ಕ್ವಶನ್ ಈಸ್ ಕ್ಯಾಲ್ಕುಲೇಟ್, ಇದೇ ಸೇಮ್ ಪ್ರಾಬ್ಲಮ್ ಒಳಗಡೆ ಬಟ್ ಕ್ವಶನ್ ಡಿಫ್ರೆಂಟ್. ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಬೈ ಫ್ರಿಕ್ಷನ್. ವರ್ಕ್ ಡನ್ ಬೈ ಫ್ರಿಕ್ಷನ್. ಫ್ರಿಕ್ಷನ್ ಇಂದ ವರ್ಕ್ ಏನಾಗ್ತದೆ ಅದು ಬೇಕು. ಕರೆಕ್ಟಾ? ಲೆಟ್ಸ್ ಸಿ ಹಿಯರ್. ಫ್ರಿಕ್ಷನ್ ಇಂದ ವರ್ಕ್ ಏನಾಗ್ತದೆ. ಓಕೆ, ಫ್ರಿಕ್ಷನ್ ಇಂದ ವರ್ಕ್ ಬೇಕಪ್ಪ ನನಗೆ. ಲೆಟ್ಸ್ ಕ್ಯಾಲ್ಕುಲೇಟ್. ಫಾರ್ಮುಲಾ ಏನೈತಿ? ವರ್ಕ್ ಡನ್. ವರ್ಕ್ ಡನ್ ಬೈ ಫ್ರಿಕ್ಷನ್ ಈಸ್ ಈಕ್ವಲ್ಸ್ ಟು ಎಫ್ ಎಸ್ ಕಾಸ್ ಥೀಟಾ. ಎಫ್ ಎಸ್ ಕಾಸ್ ಥೀಟಾ. ಕ್ಲಿಯರ್? ಎಫ್ ಎಸ್ ಕಾಸ್ ಥೀಟಾ ವ್ಯಾಲ್ಯೂಸ್ ತಗೊಳ್ಳೋದು ಬೇಡ, ಸಿಂಪಲ್ ಆಗಿ ನೋಡ್ಕೊಳ್ಳೋದು ಅಕಾರ್ಡಿಂಗ್ ಟು ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮ್ ಏನಿದೆ ಅದರಿಂದ ತಗೊಳ್ಳೋದು. ಫೋರ್ಸ್ ಅಂದ್ರೆ ಏನಪ್ಪಿ? ಫ್ರಿಕ್ಷನ್. ಏನು? ಫ್ರಿಕ್ಷನ್. ಡಿಸ್ಪ್ಲೇಸ್ಮೆಂಟ್ ಏನಾಗೈತಿ? ಎಸ್ ಡಿಸ್ಪ್ಲೇಸ್ಮೆಂಟ್ ಆಗೈತಿ. ಸೊ ಎಫ್ ಎಸ್. ನೋ ಡಾಟ್ ಇಯರ್, ಡಾಟ್ ಹಾಕಕ್ ಹೋಗ್ಬೇಡ. ಎಫ್ ಎಸ್, ಎಫ್ ಇಂಟು ಎಸ್. ನೆಕ್ಸ್ಟ್ ಏನೈತಿ? ಕಾಸ್ ಥೀಟಾ ಐತಿ. ಹೌದಾ? ಕಾಸ್ ಥೀಟಾ. ಥೀಟಾ ಡೈರೆಕ್ಷನ್ ನೋಡಿ ಏನೈತಿ? ಥೀಟಾ ಎಷ್ಟಾಗ್ತದೆ ನೋಡಪ್ಪಿ. ಥೀಟಾ ಎಷ್ಟಾಗ್ತದೆ ನೋಡು. ಅಪ್ಲೈಡ್ ಫೋರ್ಸ್ ಕಡೆ ಐತಿ ಸರ್, ರೈಟ್ ವರ್ಡ್ ಐತಿ. ಅಪ್ಲೈಡ್ ಫೋರ್ಸ್ ಬೇಕಾಗಿಲ್ಲ ಸರ್, ನಿಮ್ಗೆ ಫ್ರಿಕ್ಷನ್ ಫೋರ್ಸ್ ಬೇಕಿಲ್ಲ. ಏನ್ ಬೇಕು? ಫ್ರಿಕ್ಷನ್ ಫೋರ್ಸ್. ಫ್ರಿಕ್ಷನ್ ಫೋರ್ಸ್ ಕಡೆ ಐತಿ. ಅಪ್ಲೈಡ್ ಫೋರ್ಸ್ ರೈಟ್ ವರ್ಡ್ ಇತ್ತು ಅಂದ್ರೆ ಫ್ರಿಕ್ಷನ್ ಫೋರ್ಸ್ ಆಲ್ವೇಸ್ ಅಪೋಸಿಟ್ ಟು ದ ಅಪ್ಲೈಡ್ ಫೋರ್ಸ್ ಇರ್ತೈತಿ. ಕರೆಕ್ಟ್ ಆಗಿ ಬಹಳ ಲಾಸ್ಟ್ ಚಾಪ್ಟರ್ ಒಳಗಡೆ ಬ್ರೀಫ್ ಆಗಿ ಡಿಸ್ಕಸ್ ಮಾಡಿ ಐತಿ ಅದ್ರ ಬಗ್ಗೆ. ಫ್ರಿಕ್ಷನ್ ಇರ್ತೈತಿ ಆಲ್ವೇಸ್ ಅಪೋಸಸ್ ದ ರಿಲೇಟಿವ್ ಮೋಷನ್ ಆಫ್ ದಿ ಆಬ್ಜೆಕ್ಟ್. ಅಂದ್ರೆ ಅಪ್ಲೈಡ್ ಫೋರ್ಸ್ ಸೆಕೆಂಡ್ ಇರ್ತೈತಿ, ಅದ್ರ ಆಲ್ವೇಸ್ ಅಪೋಸಿಟ್ ಇರ್ತೈತಿ ಫ್ರಿಕ್ಷನ್ ಫೋರ್ಸ್ ಇರ್ತೈತಿ. ಸೊ ಅಪ್ಲೈಡ್ ಫೋರ್ಸ್ ಕಡೆ ಐತಿ ರೈಟ್ ವರ್ಡ್ ಐತಿ, ಫ್ರಿಕ್ಷನ್ ಫೋರ್ಸ್ ಕಡೆ ಐತಿ ಲೆಫ್ಟ್ ವರ್ಡ್ ಐತಿ. ಲೆಫ್ಟ್ ವರ್ಡ್ ಏನಾಯ್ತು? ಫ್ರಿಕ್ಷನ್ ಫೋರ್ಸ್ ಆಯ್ತು. ಹೌದಾ? ನೆಕ್ಸ್ಟ್ ಲೆಫ್ಟ್ ವರ್ಡ್ ಫ್ರಿಕ್ಷನ್ ಫೋರ್ಸ್ ಆಯ್ತು. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಕಡೆ ಐತಿ ನೋಡು ಸರ್. ಅಪ್ಲೈಡ್ ಫೋರ್ಸ್ ಸೆಕೆಂಡ್ ಇರ್ತೈತಿ, ಡಿಸ್ಪ್ಲೇಸ್ಮೆಂಟ್ ಅಪ್ಲೈಡ್ ಫೋರ್ಸ್ ರೈಟ್ ವರ್ಡ್ ಐತಿ, ಡಿಸ್ಪ್ಲೇಸ್ಮೆಂಟ್ ರೈಟ್ ವರ್ಡ್ ಐತಿ. ಸೊ ಡಿಸ್ಪ್ಲೇಸ್ಮೆಂಟ್ ಕಡೆ ಆಯ್ತು ರೈಟ್ ವರ್ಡ್ ಆಯ್ತು. ಕಡೆ ಆಯ್ತಲೆ ರೈಟ್ ವರ್ಡ್ ಆಯ್ತು. ಸೊ ಎರಡು ಹೆಂಗದಾವು? ಕಂಪ್ಲೀಟ್ಲಿ ಅಪೋಸಿಟ್ ಸರ್. ಸೊ ಕಂಪ್ಲೀಟ್ಲಿ ಅಪೋಸಿಟ್ ಮೀನ್ಸ್ ವಾಟ್ ಇಸ್ ದ ಆಂಗಲ್ ಹಿಯರ್? Angle is theta is equals to 180 degree. How much? 180 degree. Theta is equals to 180. Cos 180 is what? Sir, cos 180 minus 1 sir. Yes sir, minus 1 sir. So ಎಷ್ಟಾಯ್ತು? Minus Fs. Work done by friction ಏನಾಯ್ತಪ್ಪಿ? Minus Fs. ಅಂದ್ರೆ ಆನ್ಸರ್ ಎದ್ರ ಬಂತು? ನೆಗೆಟಿವ್ ದಾಗ ಬಂತು. ಅಂದ್ರೆ ವರ್ಕ್ ಡನ್ ಎದ್ರೊಳಗೆ ಇರ್ತೈತಿ? ನೆಗೆಟಿವ್ ದಾಗ ಬರ್ತೈತಿ. ಯಾವಾಗಪ್ಪಿ? when theta is equals to 180 degree. Theta 180 degree ಅಂದ್ರೆ ಏನು? The direction of force and displacement both are in the opposite direction. Very big. When the direction of force and displacement are in opposite, their work done is said to be negative. Work done ಏನಾಗ್ತದ? ನೆಗೆಟಿವ್ ಆಗ್ತೈತಿ. ಥೀಟಾ ಏನಾಗಿರ್ಬೇಕು ಇಲ್ಲಿ? ಕಂಪಲ್ಸರಿ 180 ಡಿಗ್ರಿ ಆಗಿರ್ಬೇಕು. ಎಷ್ಟಾಗಿರ್ಬೇಕು? 180 ಡಿಗ್ರಿ ಆಗಿರ್ಬೇಕು. ದಿಸ್ ಇಸ್ ಯುವರ್ ಸೆಕೆಂಡ್. ವರ್ಕ್ ಡನ್ ಪಾಸಿಟಿವ್ ಐತಿ, ವರ್ಕ್ ಡನ್ ನೆಗೆಟಿವ್. ಸಿಮಿಲರ್ಲಿ ವರ್ಕ್ ಡನ್ 0 ಇರ್ತದೆ. ವರ್ಕ್ ಡನ್ 0 ಏನಾಗ್ತದಪ್ಪ ಅಂದ್ರೆ 3 ಕೇಸಸ್ ಒಳಗಡೆ ವರ್ಕ್ ಡನ್ 0 ಆಗ್ತದೆ. ಸಿಂಗಲ್ ಕೇಸ್ ಅಲ್ಲ, 3 ಕೇಸಸ್ ಒಳಗಡೆ ವರ್ಕ್ ಡನ್ 0 ಆಗ್ತದೆ. ಯಾವಾಗ? ಲೆಟ್ಸ್ ಸಿ ಹಿಯರ್. ವಿ ಹ್ಯಾವ್ ಅ ಬಾಡಿ ಹಿಯರ್, ವಿ ಹ್ಯಾವ್ ಅ ಮಾಸ್ ಎಮ್. ಇಲ್ಲಿ ನನ್ನ ಕ್ವಶನ್ ಏನಪ್ಪಾ ಅಂದ್ರೆ ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಬೈ ಗ್ರಾವಿಟೇಷನ್ ಫೋರ್ಸ್. ಗ್ರಾವಿಟೇಷನ್ ಫೋರ್ಸ್ ಇಂದ ವರ್ಕ್ ಆಗ್ತದ. ಗ್ರಾವಿಟೇಷನ್ ಫೋರ್ಸ್ ಇಂದ ಏನಾಗ್ತದ? ವರ್ಕ್ ಆಗ್ತದೆ. ಇಲ್ಲಿ ನಾನೇನ್ ಮಾಡಕತ್ತೀನಪ್ಪ ಅಂದ್ರೆ ಈ ತರ ಫೋರ್ಸ್ ಅಪ್ಲೈ ಮಾಡತ್ತೀನಿ ರೈಟ್ ವರ್ಡ್ ಡೈರೆಕ್ಷನ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಗಡೆ ಆಗ್ತೈತಿ, ರೈಟ್ ವರ್ಡ್ ಡಿಸ್ಪ್ಲೇಸ್ಮೆಂಟ್ ಆಗ್ತೈತಿ. ಬಿಕಾಸ್ ಐ ಆಮ್ ಗೋಯಿಂಗ್ ಟು ಅಪ್ಲೈ ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ರೈಟ್ ಸೈಡ್ ಪುಷ್ ಮಾಡಕತ್ತೀನಿ. ಈ ಬೋರ್ಡ್ ಅನ್ನ ರೈಟ್ ಸೈಡ್ ಪುಷ್ ಮಾಡಿ ರೈಟ್ ಸೈಡ್ ಹೋಗ್ತದ.
ಈ ಬೋರ್ಡ್ ಬೋರ್ಡ್ ಅಂದ್ರೆ ಏನು ಮಾಸ್ ಎಮ್ ನ ಬೋರ್ಡ್ ಏನ್ ಮಾಡೈತಿ ರೈಟ್ ವರ್ಡ್ ಪುಷ್ ಮಾಡಿದ್ರು ರೈಟ್ ವರ್ಡ್ ಹೋಗ್ತದಪ್ಪಿ ಲೆಫ್ಟ್ ವರ್ಡ್ ಹೋಗಲ್ಲ ಕ್ಲಿಯರ್ ಓಕೆ ಡಿಸ್ಪ್ಲೇಸ್ಮೆಂಟ್ ಆ ಕಡೆ ಐತಿ ರೈಟ್ ವರ್ಡ್ ಐತಿ ನನಗೇನ್ ಬೇಕಂದ್ರೆ ವರ್ಕ್ ಡನ್ ಬೇಕೀಗ ವರ್ಕ್ ಡನ್ ಬೈ ಅಪ್ಲೈಡ್ ಫೋರ್ಸ್ ಬೇಡ ನನಗೆ ವರ್ಕ್ ಡನ್ ಬೈ ಗ್ರಾವಿಟೇಷನಲ್ ಫೋರ್ಸ್ ಇಲ್ಲೇನ್ ಮಾಸ್ ಐತಲ್ಲಪ್ಪಿ ಮಾಸ್ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಆಗ್ತದ ಆಗಲ್ಲ ಆಗ್ತದ ಇನ್ ವಾಟ್ ಡೈರೆಕ್ಷನ್ ಇನ್ ಎ ಡೌನ್ವರ್ಡ್ ಡೈರೆಕ್ಷನ್ ಆಕ್ಚುಲಿ ಡೌನ್ವರ್ಡ್ ಅನ್ಬಾರ್ದು ನಾವು ಟುವರ್ಡ್ಸ್ ದ ಸೆಂಟರ್ ಆಫ್ ದಿ ಅರ್ತ್ ಅಂತ ಕರಿಬೇಕು ಬಟ್ ಹಾರಿಜಾಂಟಲ್ ಸರ್ಫೇಸಸ್ ಯಾವಾಗ ತಗೊಂಡಿರ್ತೀವಿ ಅವಾಗ ಡೌನ್ವರ್ಡ್ ಅಂದ್ರೆ ಪ್ರಾಬ್ಲಮ್ ಇಲ್ಲ ಕ್ಲಿಯರ್ ಡೌನ್ವರ್ಡ್ ಡೈರೆಕ್ಷನ್ ನಾ ಡೌನ್ವರ್ಡ್ ಅಂತ ಸರ್ ಡೌನ್ವರ್ಡ್ ಆಗುತ್ತೆ ಅಂತ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ರಿ ಹಾರಿಜಾಂಟಲ್ ಸರ್ಫೇಸಸ್ ಇದ್ದಾಗ ಡೌನ್ವರ್ಡ್ ಅಂತ ಕರಿತೀನಿ ನಾವು ಕ್ಲಿಯರ್ ಡೌನ್ವರ್ಡ್ ಡೈರೆಕ್ಷನ್ ಒಳಗಡೆ ಫೋರ್ಸ್ ಅಪ್ಲೈ ಮಾಡಾಗುತ್ತೆ ಸೊ ಗ್ರಾವಿಟೇಷನ್ ಫೋರ್ಸ್ ನಾ ಅಪ್ಲೈ ಮಾಡಾಕತ್ತೀನಿ ಗ್ರೌಂಡ್ ಏನ್ ಮಾಡಕತ್ತೈತಿ ಗ್ರಾವಿಟೇಷನ್ ಫೋರ್ಸ್ ಯಾವ ಡೈರೆಕ್ಷನ್ ಅದ ಡೌನ್ವರ್ಡ್ ಡೈರೆಕ್ಷನ್ ಅಂದ್ರೆ ಈ ಫೋರ್ಸ್ ಇಂದ ವರ್ಕ್ ಡನ್ ಎಷ್ಟಾಗೈತೆ ಅದು ಬೇಕು ಗ್ರಾವಿಟೇಷನಲ್ ಫೋರ್ಸ್ ಇಂದ ವರ್ಕ್ ಡನ್ ಎಷ್ಟಾಗೈತೆ ಅದು ಬೇಕು ಫಾರ್ಮುಲಾ ಬರಿ ವರ್ಕ್ ಡನ್ ಬೈ gravitation force is equals to force means Fs cos theta Fs cos theta F na mg ಅಂತ ಬರೀತೀವಿ Wg is equals to F is mg displacement ಏನೈತಿ S ಐತಿ so cos theta ಏನಾಗ್ತೈತಿ ನೋಡಪ್ಪ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಕಡೆ ಐತಿ ರೈಟ್ ವರ್ಡ್ ಐತಿ ಡಿಸ್ಪ್ಲೇಸ್ಮೆಂಟ್ ಕಡೆ ಐತಿ ರೈಟ್ ವರ್ಡ್ ಐತಿ ಫೋರ್ಸ್ ಕಡೆ ಐತಿ ಡೌನ್ ವರ್ಡ್ ಐತಿ mg ಸೊ ಆಂಗಲ್ ಏನೈತಿ theta is 90 degree theta is 90 degree theta is equals to cos 90 degree ಎಷ್ಟಾಯ್ತು cos 90 degree cos 90 ಅಂದ್ರೆ ಎಷ್ಟು 0 so 0 into mgs ಎಷ್ಟು 0 ಅಂದ್ರೆ work done by gravitational force ಏನಾಯ್ತು 0 work done can be 0 work done ಏನಾಯ್ತು 0 ಆಯ್ತು ಕ್ಲಿಯರ್ ಎರಡೊಂದು ಥರ್ಡ್ ಪಾಯಿಂಟ್ here when force and displacement are perpendicular to each other then work done ಏನಾಗ್ತದಪ್ಪಿ work done is 0 work done ಏನಾಯ್ತು 0 ಇಲ್ಲೇನಾಗಿತ್ತು work done ನೆಗೆಟಿವ್ ಇಲ್ಲೇನಾಗಿತ್ತಪ್ಪಿ work done ಪಾಸಿಟಿವ್ ಇದು ಫಸ್ಟ್ ಕಂಡೀಷನ್ ಥರ್ಡ್ ಒನ್ ಒಳಗಡೆ ವರ್ಕ್ ಡನ್ 0 ಪಿ 0 ಒಳಗಡೆ ಫಸ್ಟ್ ಕಂಡೀಷನ್ ಇದೆ ಥರ್ಡ್ ಒನ್ ಫಸ್ಟ್ ಕೇಸ್ ಮತ್ತೆ ಯಾವಾಗ ವರ್ಕ್ ಡನ್ 0 ಆಗ್ತದಪ್ಪಿ ಸರ್ ಫಾರ್ಮುಲಾ ಏನೈತೆ ಸರ್ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಎಫ್ ಎಸ್ ಕಾಸ್ ಥೀಟಾ ಒಂದು ಥೀಟಾ ಈಸ್ ಈಕ್ವಲ್ಸ್ ಟು ಮೀನ್ಸ್ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು 0 ಆದಾಗ 0 ಆಗಿರ್ತದೆ ಸೆಕೆಂಡ್ ಒನ್ ಏನು ಡಿಸ್ಪ್ಲೇಸ್ಮೆಂಟ್ 0 ಆದಾಗ ಹೌದಾ ಬರೀ ಸೆಕೆಂಡ್ ವೆನ್ displacement is 0 then work done is also 0 work done ಏನಾಯ್ತು 0 ಆಯ್ತು ನೆಕ್ಸ್ಟ್ ಇನ್ನೊಂದು ಟರ್ಮ್ ಯಾವ್ದೈತಿ ಫೋರ್ಸ್ ಟರ್ಮ್ ಐತಿ ಸೊ ಎಫ್ 0 ಆದಾಗ ಎಫ್ 0 ಆದಾಗ ಏನಾಗ್ತದ ವರ್ಕ್ ಡನ್ 0 ಆಗ್ತದೆ ಥರ್ಡ್ ಪಾಯಿಂಟ್ when force is 0 when force acting on the body is 0 then work done is also 0 ವರ್ಕ್ ಡನ್ ಇಸ್ ಆಲ್ಸೋ 0 ಕರೆಕ್ಟಾ ಇದು ಕಂಪಲ್ಸರಿ ನೆನಪಿನಾಗಿರ್ಬೇಕು ನಿಮ್ಗೆ ವರ್ಕ್ ಡನ್ ಯಾವಾಗ 0 ಇರ್ತೈತಿ ಯಾವಾಗ ಪಾಸಿಟಿವ್ ಇರ್ತೈತಿ ಯಾವಾಗ ನೆಗೆಟಿವ್ ಇರ್ತೈತಿ ಕ್ಲಿಯರಾ ಓಕೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ we have some beautiful diagrams here okay but diagram draw ಮಾಡೋಕೆ diagram draw ಮಾಡೋಕೆ this is not a biology diagram ಅನ್ನೋಕೆ ಬೇರೆ some different diagram ಅನ್ನೋಕೆ some applications we will see some applications which are related to the work done ಇವಾಗೇನು ವರ್ಕ್ ಡನ್ ನೋಡಿದಲ್ಪಿ ದಟ್ಸ್ ಆಲ್ ರಿಲೇಟೆಡ್ ಟು ದ ಕಾನ್ಸ್ಟೆಂಟ್ ಫೋರ್ಸ್ ಹೌದಾ ಇವ್ನು ಈಗಲೂ ಕಾನ್ಸ್ಟೆಂಟ್ ಫೋರ್ಸ್ ಇಂದ ವರ್ಕ್ ಡನ್ ಏನಾಗ್ತೈತಿ ಅದನ್ನೇ ನೋಡೋ ಮತ್ತೆ ಕ್ಲಿಯರಾ ಲೆಟ್ಸ್ ಸಿ ಹಿಯರ್ ಫಸ್ಟ್ application number 1 first application now work done it can be calculated by the help of formula that is fs cos theta ಈ formula use ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು similarly we have another way to calculate the work done we have another way to calculate the work done ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಕ್ಕೆ ಇನ್ನೊಂದು ಬೇರೆ ವೇ ಏನದು ಬೇರೆ ವೇ with the help of force versus displacement curve this is force this is displacement with the help of force versus displacement curve in the we can identify the work done constant force ಅಲ್ಲ so constant force ಅಂದ್ರ it will be linear curve ಇರ್ತೈತಿ linear ಇರ್ತೈತಿ ಇಲ್ಲಿ ನಾನು ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡ್ಕೋ ಅಂತಂದ್ರ ಇಲ್ಲಿ ಏನ ಏರಿಯಾ ಅಂಡರ್ ಫೋರ್ಸ್ ವರ್ಸಸ್ ಡಿಸ್ಪ್ಲೇಸ್ಮೆಂಟ್ ಕರ್ವ್ ಐತಲ್ಲ
ದಟ್ ಈಸ್ ಕಾಲ್ಡ್ ಆಸ್, ಅದಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರ ವರ್ಕ್ ಡನ್ ಅಂತ ಕರಿತೀವಿ. ಕರೆಕ್ಟಾ? ಈ ಗ್ರಾಫ್ ಒಳಗಡೆ ನನಗೆ ವರ್ಕ್ ಡನ್ ಬೇಕಾಗಿತ್ತಪ್ಪ ಅಂದ್ರೆ ವರ್ಕ್ ಡನ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ವಿತ್ ದ ಹೆಲ್ಪ್ ಆಫ್ ಗ್ರಾಫ್. ಹಂಗ ದಟ್ ಈಸ್ ಏರಿಯಾ ಅಂಡರ್ ಎಫ್ ವರ್ಸಸ್ ಎಸ್ ಕರ್ವ್. ಎಫ್ ವರ್ಸಸ್ ಎಸ್ ಕರ್ವ್ ಏನೈತಲ್ಲಪಿ ಅದ್ರ ಕೆಳಗಿಂದು ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಕೊಂಡು ವಿ ಕ್ಯಾನ್ ಕ್ಯಾಲ್ಕುಲೇಟ್ ವರ್ಕ್ ಡನ್. ತಗೋ ಇಲ್ಲಿ, ದಿಸ್ ಇಸ್ ಓ, ದಿಸ್ ಇಸ್ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಸಿ. ಹೆಂಗೈತಿ ಡಯಾಗ್ರಾಮ್? ಇಟ್ ಇಸ್ ಲುಕ್ಸ್ ಲೈಕ್ ಅ ರೆಕ್ಟಾಂಗಲ್. ರೆಕ್ಟಾಂಗಲ್ ಕಾಣ್ತೈತಪ್ಪ ಅಂತ ಏರಿಯಾ ಆಫ್ ದ ರೆಕ್ಟಾಂಗಲ್ ಏನೈತಿ? ದಟ್ ಈಸ್ ಲೆಂತ್ ಇಂಟು ಬ್ರೆಡ್. Then W is equals to what is length here? OC. OC is a length into OA is a breadth. ಸೊ ಇಲ್ಲಿ ವ್ಯಾಲ್ಯೂ ಹಾಕಿದೆಯಪ್ಪ ಅಂದ್ರೆ you will get the work done. ನಿನಗೆ ಏನ್ ಸಿಗ್ತೈತಪ್ಪ ಅಂದ್ರೆ ವರ್ಕ್ ಡನ್ ಸಿಗ್ತೈತಿ. ಕ್ಲಿಯರಾ? ಕ್ಲಿಯರ್ ಅಪ್ಪಿ? ಚಾಪ್ಟರ್ ಸ್ಟ್ರಾಂಗ್ ಐತಲ್ಲ, ಸೊ ಬೋರ್ಡ್ ಶುಡ್ ಬಿ ಸ್ಟ್ರಾಂಗ್. ಬೋರ್ಡ್ ಏನಿರ್ಬೇಕು? ಸ್ಟ್ರಾಂಗ್ ಇರ್ಬೇಕು. ಅಳಗಡಾಗತ್ತದ ಚಾಪ್ಟರ್ ಹೆಸರು ಕೇಳಿ ಅಳಗಡಾಗತ್ತದ. ಸೊ ನಿಮ್ಗೆ ಅಳಗಡಕ್ ನಾ ಬಿಡಲ್ಲ. ಕ್ಲಿಯರ್ ಬಿ? ಓಕೆ, ದಿಸ್ ಇಸ್ ಯುವರ್ ಫಸ್ಟ್ ಅಪ್ಲಿಕೇಶನ್. ಅಂಡ್ ನೆಕ್ಸ್ಟ್ ನನ್ನ ಹತ್ರ ವಿ ಹ್ಯಾವ್ ಅ ಬಾಡಿ. Second case, second application. We have a mass m here. ಏನದಪ್ಪಿ? Mass m. Mass m ಅದ. Initially it is located at the ground surface. And after some time ಏನ್ ಮಾಡ್ತಿರಪ್ಪ? Same mass is lifted with a certain height. Lifted at a certain height. ಹೌದಾ? At a certain height ಒಳಗಡೆ ಎಷ್ಟು height? h height. ಹೌದಾ? h height ಒಳಗಡೆ ಏನ್ ಮಾಡೀನಿ? ಬಾಡಿ ಲಿಫ್ಟ್ ಮಾಡಿ. ಈಗ ನನಗೆ ಇಲ್ಲಿ ವರ್ಕ್ ಡನ್ ಏನೈತೆ ಅಂತ ಬೇಕು. ಏನ್ ಬೇಕು? ವರ್ಕ್ ಡನ್ ಏನೈತೆ ಅಂತ ಬೇಕು. ಇನಿಷಿಯಲಿ ಇತ್ತು ಗ್ರೌಂಡ್ ಸರ್ಫೇಸ್ ಮೇಲೆ ಇತ್ತು. ಪಾಯಿಂಟ್ ಎ ಪಾಯಿಂಟ್ ಬಿ ಅಂತ ತಗೊಂಡ್ಬಿಡ, ಕನ್ಫ್ಯೂಸ್ ಆಗೋದು ಬೇಡ. ದಿಸ್ ಇಸ್ ಪಾಯಿಂಟ್ ಎ, ದಿಸ್ ಇಸ್ ಪಾಯಿಂಟ್ ಬಿ. ಇನಿಷಿಯಲಿ ಇತ್ತು ಪಾಯಿಂಟ್ ಎ ಇತ್ತು. ಆಫ್ಟರ್ ಸಮ್ ಟೈಮ್ ಇಲ್ಲಿ ಹೋಯ್ತು ಪಾಯಿಂಟ್ ಬಿ ಹೋಯ್ತು. ಬಿಕಾಸ್ ಆಫ್ ಸಮ್ ಎಕ್ಸ್ಟರ್ನಲ್ ಫೋರ್ಸ್. ಒಂದು ಇಟ್ಟಂಗೆ ಐತಿ, ನೆಲದ ಮೇಲೆ ಇಟ್ಟರೆ ಅದನ್ನ ತಗೊಂಡು ಮ್ಯಾಗ ಎತ್ತೀನಿ ನಾನು. ಆ ಮ್ಯಾಗ ಎತ್ತಬೇಕಾದ್ರೆ ಏನ್ ಕೆಲಸ ಮಾಡಿ ಅದು ಬೇಕು ನಾನು. ಹೌದಾ? ಅಂದ್ರ ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಬೈ ಲಿಫ್ಟಿಂಗ್ ಫೋರ್ಸ್. ಅದೇನ್ ಕ್ಯಾಲ್ಕುಲೇಟ್ ಮಾಡಿನಲ್ಲಪಿ? ಲಿಫ್ಟಿಂಗ್ ಫೋರ್ಸ್. ಅದೇನ್ ಲಿಫ್ಟ್ ಮಾಡಿನಲ್ಲ ಅದ್ರಲ್ಲಿಂದ ಏನ್ ವರ್ಕ್ ಆಯ್ತು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ವರ್ಕ್ ಡನ್ ಬೈ ಲಿಫ್ಟಿಂಗ್ ಫೋರ್ಸ್. ಎಷ್ಟಾಯ್ತು ವರ್ಕ್ ಡನ್? ಲೆಟ್ಸ್ ಹಿಯರ್ ಫಾರ್ಮುಲಾ ತಗೋ. W is equals to ಏನೈತಿ? ಎಫ್ ಎಸ್ ಕಾಸ್ ಥೀಟಾ. ಎಫ್ ಎಸ್ ಕಾಸ್ ಥೀಟಾ. ಕ್ಲಿಯರಾ? ದೆನ್ W is equals to ಎಫ್ ಅಂದ್ರೆ ಏನೈತಿ? ಎಫ್ ಅಂದ್ರೆ ಸರ್ ಎಫ್ ಅಂತ ತಗೊಂಡಿನ ಲಿಫ್ಟಿಂಗ್ ಫೋರ್ಸ್ ಎಫ್. ಸರ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗೈತೆ ಸರ್? ಸರ್ ಎಚ್ ಆಗೈತೆ ಸರ್. ಏನಾಯ್ತು? ಎಚ್. ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗೈತೆ? ಎಚ್ ಆಗೈತೆ. ಸೊ ಥೀಟಾ ನೋಡ್ರಿ ಸರ್ ಇಲ್ಲಿ ಕಾಸ್ ಥೀಟಾ. ಥೀಟಾ ಎಷ್ಟಾಗ್ತದೆ ನೋಡು. ಡಿಸ್ಪ್ಲೇಸ್ಮೆಂಟ್ ಯಾಕಡೆ ಐತೆ? ಫೋರ್ಸ್ ಒಂದು ಬ್ರಿಕ್ ಐತಪಿ, ಇಟ್ಟಂಗಿ ಗ್ರೌಂಡ್ ಮ್ಯಾಗಿದ್ದು ಮ್ಯಾಕ್ ತಗೊಳ್ಳಿ. ಫೋರ್ಸ್ ಯಾವ ಡೈರೆಕ್ಷನ್ ಐತಿ ಸರ್? ಅಪ್ವರ್ಡ್ ಡೈರೆಕ್ಷನ್. ಯಾವ ಡೈರೆಕ್ಷನ್ದಾಗ ಸರ್? ಅಪ್ವರ್ಡ್ ಡೈರೆಕ್ಷನ್. ಯಾವ ಡೈರೆಕ್ಷನ್? ಅಪ್ವರ್ಡ್ ಡೈರೆಕ್ಷನ್. ಫೋರ್ಸ್ ಇಸ್ ಇನ್ ಅಪ್ವರ್ಡ್ ಡೈರೆಕ್ಷನ್. ದಿಸ್ ಇಸ್ ಫೋರ್ಸ್ ಡೈರೆಕ್ಷನ್. ಬಾಡಿ ಮ್ಯಾಗ್ ಐತಿನಪ್ಪ, ಡಿಸ್ಪ್ಲೇಸ್ಮೆಂಟ್ ಯಾಕಡೆ ಐತಿ? ಡಿಸ್ಪ್ಲೇಸ್ಮೆಂಟ್ ಇಸ್ ಆಲ್ಸೋ ಇನ್ ದ ಅಪ್ವರ್ಡ್ ಡೈರೆಕ್ಷನ್. ಸರ್ ಅದನ್ನು ಅಪ್ವರ್ಡ್ ಡೈರೆಕ್ಷನ್ ಐತಿ. ಸೊ ಡಿಸ್ಪ್ಲೇಸ್ಮೆಂಟ್ ಅಪ್ವರ್ಡ್ ಡೈರೆಕ್ಷನ್, ಫೋರ್ಸ್ ಅಪ್ವರ್ಡ್ ಡೈರೆಕ್ಷನ್. ಎರಡು ಹೆಂಗದಾವ್? ಸೇಮ್ ಡೈರೆಕ್ಷನ್. ಅಂದ್ರೆ ಥೀಟಾ ಏನಾಯ್ತು? ಥೀಟಾ ಇಸ್ 0. ಅಂದ್ರೆ ಕಾಸ್ 0. ಕಾಸ್ 0 ಅಂದ್ರೆ ಎಷ್ಟಪ್ಪಿ? 1. ಸೊ ವರ್ಕ್ ಡನ್ ಎಷ್ಟಾಯ್ತು? ಸೊ ದಟ್ ಈಸ್ ಎಫ್ ಎಚ್. ದಿಸ್ ಇಸ್ ಯುವರ್ ವರ್ಕ್ ಡನ್ ಬೈ ಲಿಫ್ಟಿಂಗ್ ಫೋರ್ಸ್. ವರ್ಕ್ ಡನ್ ಬೈ ಲಿಫ್ಟಿಂಗ್ ಫೋರ್ಸ್ ಎಷ್ಟಾಯ್ತು? ಎಫ್ ಎಚ್ ಆಯ್ತು. ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಂ ಜಿ ಎಚ್ ಆಲ್ಸೋ. ಎಂ ಜಿ ಎಚ್ ಅಂತ ಬರೀತಾರೆ. ನೋಡ ಮತ್ತೆ ಬೇಡ, ಈ ಸದ್ ಬೇಡ. ಓಕೆ, ಬರೀ ಎಷ್ಟಾಗೈತೆ ಫೋರ್ಸ್? ಎಫ್ ಎಚ್ ಫೋರ್ಸ್ ಆಗೈತೆ. ವರ್ಕ್ ಡನ್ ಸರ್, ನಾಟ್ ಫೋರ್ಸ್. ವರ್ಕ್ ಡನ್ ದಟ್ ಈಸ್ ವರ್ಕ್ ಡನ್ ಎಷ್ಟಾಗೈತಿ? ಎಫ್ ಇಂಟು ಎಚ್. ಈಗ ಇದ್ರೊಳಗೆ ಇನ್ನೊಂದು ತರ ಕ್ವಶನ್ ಕೇಳ್ತಾರೆ. ಓಕೆ, ಫಾಸ್ಟ್ ಟೈಮ್ ನೋಟ್ ಮಾಡ್ಕೊತ ನೋಡ್ರಿ. ಇದ್ರೊಳಗೆ ಇನ್ನೊಂದು ತರ ಕ್ವಶನ್ ಕೇಳ್ತಾರೆ. ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಬೈ ಗ್ರಾವಿಟೇಷನ್ ಫೋರ್ಸ್. ಅಲ್ಲೇ ಇದು ಮಾಸ್ ಐತಿ, ಮಾಸ್ ತಗೊಂಡು ಪರ್ಟಿಕ್ಯುಲರ್ ಹೈಟ್ ಒಳಗಡೆ ಏನ್ ಮಾಡಿ ಲಿಫ್ಟ್ ಮಾಡಾಗೈತಪ್ಪ ಡೌನ್ವರ್ಡ್ ಡೈರೆಕ್ಷನ್ ಯಾವ್ದಾರ ಒಂದು ಫೋರ್ಸ್ ಇರ್ತೈತೆ ಇರಲ್ಲ ಸರ್? ಇರ್ತೈತೆ ಸರ್. ಯಾವ್ದು ಸರ್? ಎಂ ಜಿ ಸರ್. ಯಾವ್ದು ಸರ್? ಎಂ ಜಿ ಸರ್. ಎಂ ಜಿ ಡೌನ್ವರ್ಡ್ ಐತಿ. ಸೊ ನನಗೆ ಈಗ ಏನ್ ಬೇಕಪ್ಪಿ? ಸೇಮ್ ಪ್ರಾಬ್ಲಮ್ ಒಳಗಡೆ, ಸೇಮ್ ಕ್ವಶನ್ ಒಳಗಡೆ ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಬೈ ಗ್ರಾವಿಟೇಷನ್ ಫೋರ್ಸ್. ಗ್ರಾವಿಟೇಷನ್ ಫೋರ್ಸ್ ಒಳಗಡೆ ವರ್ಕ್ ಡನ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಾರ್ಮುಲಾ ಏನೈತಿ? ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಎಫ್ ಎಸ್ ಕಾಸ್ ಥೀಟಾ. ತಗೋ, ಎಫ್ ಅಂದ್ರೆ ಏನೈತಿ ಅಲ್ಲಿ ಸರ್? ಗ್ರಾವಿಟೇಷನ್ ಫೋರ್ಸ್ ಡೌನ್ವರ್ಡ್ ಐತಿ. ಏನೈತಿದೆ? ಗ್ರಾವಿಟೇಷನ್ ಫೋರ್ಸ್ ಅಂದ್ರೆ ಏನಿದು? ಎಂ ಜಿ. ಸೊ ಎಂ ಜಿ ಬರಿ ಎಫ್. ಡಿಸ್ಪ್ಲೇಸ್ಮೆಂಟ್ ಏನಾಗೈತಿ ಸರ್? ಹೈಟ್ ಎಚ್ ಆಗೈತಿ ಸರ್. ಸೊ ಎಚ್ ಬರಿ. ನೆಕ್ಸ್ಟ್ ಏನದ?
ಕಾಸ್ ಥೀಟಾ ಅದ ಥೀಟಾ ಏನಾಗುತ್ತೆ ನೋಡ್ಕೋಬೇಕು ಯಾವುದು ಗ್ರಾವಿಟೇಷನ್ ಫೋರ್ಸ್. ಗ್ರಾವಿಟೇಷನ್ ಫೋರ್ಸ್ ಯಾಕಡೆ ಐತಿ ಸರ್ ಡೌನ್ವರ್ಡ್ ಐತಿ ಸರ್ ಗ್ರಾವಿಟೇಷನ್ ಫೋರ್ಸ್. ಡಿಸ್ಪ್ಲೇಸ್ಮೆಂಟ್ ಯಾಕಡೆ ಐತಿ ಸರ್ ಅಪ್ವರ್ಡ್ ಐತಿ ಮ್ಯಾಗ ಕೆಳಗ್ಲಿತ್ರ ಮ್ಯಾಗ ಹೊಂಟೈತಿ ಕೆಳಗ್ಲಿತ್ರ ಹೊಂಟದ ಮ್ಯಾಗ ಹೊಂಟದ. ಸೊ ಹೈಟ್ ಯಾಕಡೆ ಐತಿ ಡಿಸ್ಪ್ಲೇಸ್ಮೆಂಟ್ ಯಾಕಡೆ ಐತಿ ಅಪ್ವರ್ಡ್ ಐತಿ ಸರ್ ಎರಡು ಅಪೋಸಿಟ್ ಅದ ಸರ್. ಅಂದ್ರೆ ಥೀಟಾ ಎಷ್ಟಾಯ್ತು ಸರ್ ಇಲ್ಲಿ ಥೀಟಾ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಯ್ತು. ಎಷ್ಟಾಯ್ತು 180 ಡಿಗ್ರಿ ಅಂದ್ರೆ ಕಾಸ್ 180 ಡಿಗ್ರಿ. ಕಾಸ್ 180 ಡಿಗ್ರಿ ಅಂದ್ರೆ ಎಷ್ಟು -1. ಸೊ ಎಷ್ಟಾಯ್ತು -mg. ದಿಸ್ ಇಸ್ ಯುವರ್ ವರ್ಕ್ ಡನ್ ಬೈ ದಟ್ ಬಾಡಿ ಎಂ. ಅಲ್ಲೇನೈತಿ ಮಾಸ್ ಎಂ ಐತಿ. ಮಾಸ್ ಎಂ ಒಳಗಡೆ 2 ವರ್ಕ್ ಡನ್ ಆಗ್ಯಾವ. ಯಾವ್ದಪ್ಪ ಅಂದ್ರೆ ವರ್ಕ್ ಡನ್ ಬೈ ಲಿಫ್ಟಿಂಗ್ ಫೋರ್ಸ್, ಸಿಮಿಲರ್ಲಿ ವರ್ಕ್ ಡನ್ ಬೈ ಗ್ರಾವಿಟೇಷನ್ ಫೋರ್ಸ್. ಈ ವೇ ಒಳಗಡೆ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು. ಕ್ಲಿಯರಾ ಕ್ಲಿಯರ್ ಬಿ. ಅಂಡ್ ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಡಯಾಗ್ರಾಮ್. ಸುಮ್ ಕುಂತು ನೋಡ್ರ ಅಜಯ್ ನೀನು ಬಾರಿ ಬಾರಿ ಬ್ಯೂಟಿಫುಲ್ ಡಯಾಗ್ರಾಮ್ಸ್ ಅದಾವೆ ಡಿಫ್ರೆಂಟ್ ಅದ. ಫಾರ್ ಎಕ್ಸಾಂಪಲ್ we have a mass here, mass m, ಕರೆಕ್ಟಾ? ಮಾಸ್ m ನಾನು ಏನು ಮಾಡಕತ್ತೀನಪ್ಪಿ ಅಟ್ ಅ ಪರ್ಟಿಕ್ಯುಲರ್ ಆಂಗಲ್ ಒಳಗಡೆ ಫೋರ್ಸ್ ಅಪ್ಲೈ ಮಾಡಕತ್ತೀನಿ. ಅಟ್ ಅ ಪರ್ಟಿಕ್ಯುಲರ್ ಆಂಗಲ್ ಒಳಗಡೆ ಫೋರ್ಸ್ ಅಪ್ಲೈ ಮಾಡಕತ್ತೀನಿ, ಕರೆಕ್ಟಾ? ಅಟ್ ಅನ್ ಆಂಗಲ್ ಥೀಟಾ, at an angle theta from the horizontal. Displacement it is moving in the rightward direction. Displacement in the rightward direction. Displacement is in the rightward direction. The question is calculate the work done by applied force. Nanu force apply ಮಾಡಿಲ್ಲಪಿ ಆ ಫೋರ್ಸ್ ದು ವರ್ಕ್ ಡನ್ ಎಷ್ಟಾಗೈತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕ್ಲಿಯರ್? ಅಟ್ ಅ ಪರ್ಟಿಕ್ಯುಲರ್ ಆಂಗಲ್ ದಾಗ ಐತಿ. ಅಟ್ ಅ ಪರ್ಟಿಕ್ಯುಲರ್ ಆಂಗಲ್ ದಾಗ ಐತಿ. ಸೊ ಅಟ್ ಅ ಪರ್ಟಿಕ್ಯುಲರ್ ಆಂಗಲ್ ದಾಗ ಇದ್ದಾಗ ನನಗೆ ಈ ಪರ್ಟಿಕ್ಯುಲರ್ ಆಂಗಲ್ ಬೇಕಾಗಿಲ್ಲ ನಮಗೆ. ಸೊ ಆ ಆಂಗಲ್ ಒಳಗಡೆ ಏನು ಫೋರ್ಸಸ್ ಕೊಟ್ಟಿರ್ತಾರಲ್ಲಪಿ ಅವ್ರು ಕಂಪಲ್ಸರಿ ನಾನೇನ್ ಮಾಡ್ಕೋಬೇಕು ವಿ ಶುಡ್ ಶಿಫ್ಟ್ ಅಲಾಂಗ್ ವಿತ್ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ಅಲಾಂಗ್ ವಿತ್ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಒಳಗಡೆ ಕಂಪಲ್ಸರಿ ಶಿಫ್ಟ್ ಮಾಡ್ಕೋಬೇಕು ಅವ್ರು. ಅಂದ್ರೆ ರೆಸಲ್ಯೂಷನ್ ಐಡೆಂಟಿಫೈ ಮಾಡ್ಕೋಬೇಕು. ವೆಕ್ಟರ್ ಚಾಪ್ಟರ್ ಒಳಗಡೆ ರೆಸಲ್ಯೂಷನ್ ಆಫ್ ವೆಕ್ಟರ್ ಕ್ಯಾಲ್ಕುಲೇಟ್ ಐಡೆಂಟಿಫಿಕೇಶನ್ ಹೆಂಗ್ ಮಾಡ್ಬೇಕು ಅಂತ ಕಲ್ತಿರಪ್ಪಿ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ ಪರ್ಟಿಕ್ಯುಲರ್ ವೆಕ್ಟರ್ ಏನಾಯ್ತಪ್ಪ ಅಂದ್ರೆ ಅಟ್ ಆಂಗಲ್ ಆಫ್ ಥೀಟಾ ಆಯ್ತು. ಅಟ್ ಅನ್ ಆಂಗಲ್ ಆಫ್ ಥೀಟಾ ಆಯ್ತು. ಇದನ್ನ ರಿಸಾಲ್ವ್ ಮಾಡಿದ್ರೆ ಹೆಂಗ್ ರಿಸಾಲ್ವ್ ಮಾಡ್ತಿದ್ದೆಪ್ಪಿ? ದಿಸ್ ಇಸ್ ಹಾರಿಜಾಂಟಲ್ ಸರ್ಫೇಸ್, ಈ ಕಡೆ ಅಪೋಸಿಟ್ ಸರ್ಫೇಸ್ ಕನ್ಸಿಡರ್ ಮಾಡ್ಕೊತೀವಿ. ಏನ್ ತಗೋತಿದ್ದೆ ಅಪೋಸಿಟ್ ಸರ್ಫೇಸ್. ಅಪೋಸಿಟ್ ಸರ್ಫೇಸ್ ಏನಾಗ್ತಿತ್ತು ಎಫ್ ಸೈನ್ ಥೀಟಾ, ಎಫ್ ಸೈನ್ ಥೀಟಾ ಆಗ್ತದೆ. ಅಂಡ್ ಈ ಕಡೆ ಏನಾಗ್ತದಪ್ಪಿ ಎಫ್ ಕಾಸ್ ಥೀಟಾ. ಯು ಶುಡ್ ರಿಮೆಂಬರ್ ಒನ್ ಪಾಯಿಂಟ್ ಇಯರ್, ನೀವು ಈಸಿ ಒಳಗಡೆ ಹೇಳ್ಕೊಡ್ಬೇಕಾಗಿತ್ತಪ್ಪ ಅಂದ್ರೆ ಥೀಟಾದ ಅಡ್ಜಸೆಂಟ್ ಏನೈತಲ್ಲಪಿ, ಥೀಟಾದ ಅಡ್ಜಸೆಂಟ್ ಸೈಡ್ ಏನೈತಲ್ಲ ದಟ್ ಈಸ್ ಆಲ್ವೇಸ್, ಥೀಟಾದ ಅಡ್ಜಸೆಂಟ್ ಸೈಡ್ ಆಲ್ವೇಸ್ ಏನಿರ್ತೈತಪ್ಪ ಅಂದ್ರೆ ಕಾಸ್ ಥೀಟಾ ಇರ್ತೈತಿ. ಯಾವ ಥೀಟಾ? ಕಾಸ್ ಥೀಟಾ. ಥೀಟಾದ ಅಪೋಸಿಟ್ ಇರ್ತೈತಲ್ಲಪಿ ದಟ್ ಈಸ್ ಆಲ್ವೇಸ್, ಥೀಟಾದ ಅಪೋಸಿಟ್ ಇರ್ತೈತಲ್ಲಪಿ ದಟ್ ಈಸ್ ಆಲ್ವೇಸ್ ಸೈನ್ ಥೀಟಾ ಇರ್ತೈತಿ. ಹೌದಾ? ಸೊ ಇಲ್ಲಿ ಎಫ್ ಐತಿ ಎಫ್ ಸೈನ್ ಥೀಟಾ, ಸೊ ಎಫ್ ಐತಿ ಎಫ್ ಕಾಸ್ ಥೀಟಾ. ಸಪೋಸ್ ಅದೇ ಇಲ್ಲಿ ಎ ಇತ್ತಂದ್ರೆ ಇದೇನಾಗ್ತದೆ ಸರ್ ದಿಸ್ ಇಸ್ ಎ ಸೈನ್ ಥೀಟಾ ಸರ್, ಸರ್ ದಿಸ್ ಇಸ್ ಎ ಕಾಸ್ ಥೀಟಾ ಸರ್. ಸಪೋಸ್ ಅದೇ ಎಕ್ಸ್ ಇತ್ತಂದ್ರೆ ಏನಾಗ್ತೈತಿ ಸರ್ ದಿಸ್ ಇಸ್ ಎಕ್ಸ್ ಸೈನ್ ಥೀಟಾ, ಸರ್ ದಿಸ್ ಇಸ್ ಎಕ್ಸ್ ಕಾಸ್ ಥೀಟಾ. ಗೊತ್ತಾಯ್ತಾ? ಸಪೋಸ್ ಇದು ಝೆಡ್ ಇತ್ತಂದ್ರೆ ಇದೇನಾಗ್ತೈತಿ ಸರ್ ಝೆಡ್ ಸೈನ್ ಥೀಟಾ, ಇದೇನಾಗ್ತೈತಿ ಸರ್ ಝೆಡ್ ಕಾಸ್ ಥೀಟಾ. ಓಕೆ, ಇಲ್ಲಿ ನೋಡು ಇಲ್ಲೇನೈತಿ ಎಫ್ ಐತಿ, ಸೊ ಇದೇನಾಯ್ತು ಎಫ್ ಕಾಸ್ ಥೀಟಾ ಆಯ್ತು. ಹಂಗಾದ್ರೆ ಇದೇನಾಯ್ತು ಎಫ್ ಸೈನ್ ಥೀಟಾ ಆಯ್ತು, ಎಫ್ ಸೈನ್ ಥೀಟಾ ಆಯ್ತು. ಕರೆಕ್ಟಾ? ಸೊ ಫಾರ್ಮುಲಾ ಏನಾಯ್ತು ವರ್ಕ್ ಡನ್, ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಕಾಸ್ ಥೀಟಾ ಬಿಡು, ಕಾಸ್ ಥೀಟಾ ನೋಡ್ಕೊಳಕ್ ಹೋಗ್ಬೇಡ. ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಪ್ರೈಮರಿ ಫಾರ್ಮುಲಾ ದಟ್ ಈಸ್ ಎಫ್ ವೆಕ್ಟರ್ ಡಾಟ್ ಎಸ್ ವೆಕ್ಟರ್, ಎಫ್ ವೆಕ್ಟರ್ ಡಾಟ್ ಎಸ್ ವೆಕ್ಟರ್, ಈ ಫಾರ್ಮುಲಾ ಐತಿ. ಸೊ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಎಫ್ ಏನೈತಿ ಹಾರಿಜಾಂಟಲ್ ಸರ್ಫೇಸ್ ಒಳಗಪಿ ಎಫ್ ಕಾಸ್ ಥೀಟಾ ಏನೈತಿ ಸರ್ ಎಫ್ ಕಾಸ್ ಥೀಟಾ, ಎಫ್ ಕಾಸ್ ಥೀಟಾ. ಡಿಸ್ಪ್ಲೇಸ್ಮೆಂಟ್ ಎಸ್. ಅಗೇನ್ ಫಾರ್ಮುಲಾ ಏನೈತಿ ನೋಡಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಎಫ್ ಎಸ್ ಕಾಸ್ ಥೀಟಾ. ಸರ್ ಅಂದ್ರೆ ನನಗೆ ಇನ್ನೊಂದು ಐಡಿಯಾ ಬಂತು ಸರ್, ಸರ್ ಅಂದ್ರೆ ಇನ್ನೊಂದು ಐಡಿಯಾ ಬಂತು ಸರ್, ಸರ್ ಏನ್ ಐಡಿಯಾ ಬಂತು ಸರ್? ಅದೇ ಫಾರ್ಮುಲಾ ಹೊಳೆ ಬಂದೈತಪ್ಪ ಅಂದ್ರೆ ನಾವು ಇನ್ನೊಂದು ವೇದೊಳಗೂ ಫಾರ್ಮುಲಾ ಕ್ರಿಯೇಟ್ ಮಾಡ್ಕೋಬಹುದು ಸರ್. ಹೆಂಗ್ ಮಾಡ್ಕೋಬಹುದು ಸರ್? ನೋಡಿ ವರ್ಕ್ ಡನ್ ಹಿಂಗೂ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋ ಫಾರ್ಮುಲಾ ಫಸ್ಟ್ ಏನೈತಿ ನನಗ ವರ್ಕ್ ಡನ್ ಫಾರ್ಮುಲೇ. ಫಸ್ಟ್ ಒನ್ ಈಸ್ ಎಫ್ ವೆಕ್ಟರ್ ಡಾಟ್ ಎಸ್ ವೆಕ್ಟರ್. ಸೆಕೆಂಡ್ ಒನ್ ಏನೈತಿ ವರ್ಕ್ ಡನ್ ಫಾರ್ಮುಲೇ ದಟ್ ಈಸ್ ಎಫ್ ಎಸ್ ಕಾಸ್ ಥೀಟಾ. ಥರ್ಡ್ ಒನ್ ಇಲ್ಲಿ ಸಿಕ್ಕೈತಿ ನನಗೆ
ಏನ್ ಮಾಡಿದೀನಿ ಫೈನಲ್ ಸೇಮ್ ಫಾರ್ಮುಲಾ ಬಂದೈತಪ್ಪ ಅಂದ್ರ ಏನ್ ಮಾಡಿದೀನಿ ನೀನು ಸರ್ ಕಾಂಪೋನೆಂಟ್ ತಗೊಂಡೆ ಸರ್ ಯಾವ್ದ್ರ ಕಾಂಪೋನೆಂಟ್ ಫೋರ್ಸ್ ಕಾಂಪೋನೆಂಟ್ ಯಾವ ಡೈರೆಕ್ಷನ್ ಫೋರ್ಸ್ ಕಾಂಪೋನೆಂಟ್ ತಗೊಳಕ್ ಫೋರ್ಸ್ ಕಾಂಪೋನೆಂಟ್ ತಗೊಂಡ್ಯಪ್ಪ ಅಂದ್ರೆ ಎರಡು ಕಾಂಪೋನೆಂಟ್ಸ್ ಅದಾವ ಒಂದು ಅಲಾಂಗ್ ವಿತ್ ಎಕ್ಸ್ ಆಕ್ಸಿಸ್ ಐತಿ ಸೊ ಇನ್ನೊಂದ್ ಏನೈತಿ ಅಲಾಂಗ್ ವಿತ್ ವೈ ಆಕ್ಸಿಸ್ ಐತಿ ಅಲಾಂಗ್ ವಿತ್ ಎಕ್ಸ್ ಆಕ್ಸಿಸ್ ಐತಿ ಅಲಾಂಗ್ ವಿತ್ ವೈ ಆಕ್ಸಿಸ್ ಐತಿ ನೀ ಯಾವ್ದು ತಗೊಂಡಿ ಸರ್ ಎಕ್ಸ್ ಆಕ್ಸಿಸ್ ತಗೊಂಡೆ ಸರ್ ಎಕ್ಸ್ ಆಕ್ಸಿಸ್ ಯಾಕೆ ತಗೊಂಡ್ರಿ ಸರ್ ಇನ್ ದ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇದು ತಗೋಬೇಕು ಯಾವ್ದು ತಗೋಬೇಕು ಇನ್ ದ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಯಾವ್ದು ಇರ್ತೈತಲ್ಲಪಿ ಅದನ್ನ ತಗೋಬೇಕು ಅಂದ್ರೆ ಏನ್ ಬರ್ಕೊಳ್ಳ ನಾನು ಎಸ್ ಇಂಟು component of force which is in the direction of displacement ಅದನ್ನು ತಗೋಬಹುದು ಫಾರ್ ಕರೆಕ್ಟಾ ಸಪೋಸ್ ಫಾರ್ ಎಕ್ಸಾಂಪಲ್ ಕನ್ಸಿಡರ್ ವಿ ಹ್ಯಾವ್ ಸೇಮ್ ಮಾಸ್ ಅದು ಎಂ ಅದಪಿ and force is I'm going to apply in the direction of rightward direction ಒಳಗಡೆ force apply ಮಾಡುತ್ತೆ displacement at an angle ಆಗಿರುತ್ತೆ ಇದು displacement at an angle theta ಏನಾಗ್ತದೆ at an angle theta ಸೊ ನನಗಿಲ್ಲಿ ಫೋರ್ಸ್ ಇರಲಿ ಡಿಸ್ಪ್ಲೇಸ್ಮೆಂಟ್ ಇರಲಿ ಅದು ಪರ್ಟಿಕ್ಯುಲರ್ ಯಾವುದೋ ಒಂದು ಆಂಗಲ್ ನಾಗ ಇರಬಾರ್ದು ಚಂದ ಕಾಣಲ್ಲ ಅದು ಅದಕ್ಕಲ್ಲ ಚಂದ ಕಾಣಕತ್ತಿಲ್ಲ ಅಂತಲ್ಲಪಿ ಬಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಆಂಗಲ್ ನಾಗ ಇರಬಾರ್ದು ಕಂಪಲ್ಸರಿ ಏನಿರ್ಬೇಕಪ್ಪಿ ಇಟ್ ಶುಡ್ ಬಿ ಇನ್ ದ ಎಕ್ಸ್ ಆಕ್ಸಿಸ್ ಆರ್ ಇಟ್ ಶುಡ್ ಬಿ ಇನ್ ದ ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಆದ್ರೂ ಇರಬೇಕು ಇಲ್ಲ ವೈ ಆಕ್ಸಿಸ್ ಆದ್ರೂ ಇರಬೇಕು ಸೊ ತಗೋಪಿ ನಾನು ಎಕ್ಸ್ ಆಕ್ಸಿಸ್ ಒಳಗೆ ತಗೋತೀನಿ ಅಂಡ್ ಸಿಮಿಲರ್ಲಿ ವೈ ಆಕ್ಸಿಸ್ ರೆಸೊಲ್ಯೂಷನ್ ರಿಸಾಲ್ವ್ ಮಾಡ್ಕೋಬೇಕು ಇದು ಅಡ್ಜಸೆಂಟ್ ಸೈಡ್ ಇದು ಏನಪ್ಪಿ ಅಪೋಸಿಟ್ ಸೈಡ್ ಇಲ್ಲಿ ಇದ್ದಿದ್ನ ಈ ಕಡೆ ತಗೊಳ್ಳಿ ಕರೆಕ್ಟಾ ಇದು ಅಡ್ಜಸೆಂಟ್ ಸೈಡ್ ಇದು ಅಪೋಸಿಟ್ ಸೈಡ್ ಕರೆಕ್ಟಾ ಫಾರ್ ಎಕ್ಸಾಂಪಲ್ ಟ್ರಯಾಂಗಲ್ ತಗೋ ಇದನ್ನ ಈ ತರ ಟ್ರಯಾಂಗಲ್ ಅದ ಇದೇನೇ ದಿಸ್ ಇಸ್ ತೀಟಾ ಇದೇ ಯಾವ ಸೈಡ್ ಅಡ್ಜಸೆಂಟ್ ಸೈಡ್ ಸರ್ ಅಪೋಸಿಟ್ ಇಲ್ಲಿ ಐತಿ ಸರ್ ಇಲ್ಲಿ ಯಾಕೆ ಡ್ರಾ ಮಾಡಿ ಸರ್ ಹೇಳ್ತೀನಿ ಇದು ಯಾವುದು ಅಪೋಸಿಟ್ ಸೈಡ್ ಇದೇ ಅಪೋಸಿಟ್ ಸೈಡ್ ನಾನು ಆ ವೆಕ್ಟರ್ ತಗೊಂಡ್ಬಂದು ಇಲ್ಲಿ ಡ್ರಾ ಮಾಡ್ಕೋಬೋದಾ ಇದೇನಾಯ್ತಪ್ಪಿ ಇದು ನಾನೇನು ತಗೋತೀನಿ ಎಕ್ಸ್ ಅಂತ ತಗೋತೀನಿ ಅಂದ್ರೆ ಇದೇನಾಯ್ತು ಎಕ್ಸ್ ಕಾಸ್ ಥೀಟಾ ಅಡ್ಜಸೆಂಟ್ ಆಲ್ವೇಸ್ ಕಾಸ್ ಥೀಟಾ ಅಪೋಸಿಟ್ ಆಲ್ವೇಸ್ ಏನಾಗ್ತದಪ್ಪಿ ಸೈನ್ ಥೀಟಾ ಎಕ್ಸ್ ಸೈನ್ ಥೀಟಾ ಆಯ್ತು ನಾ ಇದ್ರೆ ಎಲ್ಲಿ ತಗೊಂಬರ್ಲಿ ಇದೇ ಎಕ್ಸ್ ಸೈನ್ ಥೀಟಾ ಇಲ್ಲಿ ತಗೊಂಬಂದಿನಿ ಈಗ ಸೊ ಇದು ಏನಾಯ್ತು ಎಕ್ಸ್ ಸೈನ್ ಥೀಟಾ ಇದನ್ನ ರದ್ದು ಮಾಡ್ಬೋದು ಅದೇ ವೆಕ್ಟರ್ನ ಆ ಕಡೆ ತಗೊಂಬಂದಿ ಇದೇ ವೆಕ್ಟರ್ನ ಈ ಕಡೆ ತಗೊಂಡ್ರೆ ಎಕ್ಸ್ ಸೈನ್ ಥೀಟಾ ಈ ತರ ಅಪೋಸಿಟ್ ಅಂತ ಕರಿತೀವಿ ಕನ್ಫ್ಯೂಸ್ ಹಾಕೋಬೇಡ್ರಿ ಅಪೋಸಿಟ್ ಅಂದ್ರೆ ಇಲ್ಲಿ ಇರ್ತೈತಿ ಇವ ಯಾಕೆ ಇಲ್ಲಿ ಡ್ರಾ ಮಾಡಕತ್ತ ಹಪ್ಸ್ಕೊಂಡ್ಬೇಕಂತ ಸೊ ಅಲ್ಲಪಿ ಕ್ಲಿಯರಾ ಈ ಕಡೆ ಇರುತ್ತಲ್ಪಿ ಅದನ್ನೇ ಇಲ್ಲಿ ತಗೊಂಡ್ಬರ್ತೀನಿ ಎರಡು ಸೇಮ್ ಅವು ಸೊ ಇದೇನಾಯ್ತು ಈಗ ಎಸ್ ಐತಿ ಎಸ್ ಕಾಸ್ ಥೀಟಾ ಇದೇನಾಯ್ತು ಎಸ್ ಸೈನ್ ಥೀಟಾ ಆಯ್ತು ಎಸ್ ಸೈನ್ ಥೀಟಾ ಆಯ್ತು ಕ್ಲಿಯರಾ ಈಗ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಫಾರ್ಮುಲಾ ಏನದ ಎಫ್ ವೆಕ್ಟರ್ ಡಾಟ್ ಎಸ್ ವೆಕ್ಟರ್ ಇದು ಫಸ್ಟ್ ಫಾರ್ಮುಲಾ ಇದು ಸೆಕೆಂಡ್ ಫಾರ್ಮುಲಾ ಇದು ಥರ್ಡ್ ಫಾರ್ಮುಲಾ ತಗೋ ಫಾರ್ಮುಲಾ ತಗೋ ವರ್ಕ್ ಡನ್ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಫೋರ್ಸ್ ಏನೈತಿ ಎಫ್ ಐತಿ ಎಫ್ ಬರ್ಕೋ ಡಿಸ್ಪ್ಲೇಸ್ಮೆಂಟ್ ಏನೈತಿ ಸರ್ ಎರಡದಾವ ಸರ್ ಡಿಸ್ಪ್ಲೇಸ್ಮೆಂಟ್ ಎಸ್ ಕಾಸ್ ಥೀಟಾ ಒಂದೈತಿ ಸರ್ ಎಸ್ ಸೈನ್ ಥೀಟಾ ಒಂದೈತಿ ಸರ್ ಯಾವ್ದು ತಗೋಬೇಕು ಸರ್ ಸರ್ ಎಸ್ ಕಾಸ್ ಥೀಟಾ ತಗೋಬೇಕು ಸರ್ ಯಾಕೆ ಸರ್ ಸರ್ ಬಿಕಾಸ್ ಇಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಡೈರೆಕ್ಷನ್ ದಾಗ ಡಿಸ್ಪ್ಲೇಸ್ಮೆಂಟ್ ಕಾಂಪೋನೆಂಟ್ ಯಾವ್ದು ಇರ್ತದಲ್ಲ ಅದನ್ನ ತಗೋಬೇಕು ಎಸ್ ಸೈನ್ ಥೀಟಾ ಐತಲ್ಲ ಇದು ಡಿಸ್ಪ್ಲೇಸ್ಮೆಂಟ್ ಕಾಂಪೋನೆಂಟೇ ಬಟ್ ಇದನ್ನ ತಗೊಳಕ್ ಬರಲ್ಲ ನಾವು ಇದನ್ನ ಯಾಕೆ ತಗೊಳಕ್ ಬರಲ್ಲಪ್ಪ ಅಂದ್ರೆ ಇಟ್ ಈಸ್ ನಾಟ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಡೈರೆಕ್ಷನ್ ದಾಗ ಇಲ್ಲ ಇದು ಸೊ ಫೋರ್ಸ್ ಡೈರೆಕ್ಷನ್ ದಾಗ ಯಾವ್ದು ಕಾಂಪೋನೆಂಟ್ ಇರ್ತದಲ್ಲ ಅದನ್ನೇ ತಗೋಬೇಕು ಇಲ್ಲಿ ನಾವು ತಗೊಂಡಿದ್ವಾ ಎಫ್ ಕಾಸ್ ಥೀಟಾ ತಗೊಂಡಿದ್ವಿ ಯಾಕಪ್ಪ ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ದಾಗ ಐತಿ ಹೌದಾ ಇಲ್ಲಿ ಹಂಗೆ ತಗೋ ಸೊ ಏನಾಯ್ತು ಎಸ್ ಏನೈತಿ ಎಸ್ ಕಾಸ್ ಥೀಟಾ ಸರಿ ಫಾರ್ಮುಲಾ ಎಲ್ಲೇ ನೋಡಿದ್ದೆ ಸರ್ ನಾನು ಎಲ್ಲೇ ನೋಡಿದ್ದೆ ಎಲ್ಲಿ ನೋಡಿದ್ದೆ ಇಲ್ಲೇ ಸೇಮ್ ಅಲ್ಲ ಅಂದ್ರೆ ಇನ್ನೊಂದ್ ತರನು ಡಿರೈವ್ ಮಾಡ್ಕೊಳಕ್ ನಮ್ಗೆ ಪಾಸಿಬಿಲಿಟಿ ಐತಿ ಸೊ ಏನು ಫೋರ್ತ್ ಫಾರ್ಮುಲಾ ಏನು ವರ್ಕ್ ದನ್ ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ ಫೋರ್ಸ್ ಇಂಟು ಕಾಂಪೋನೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್ which is in the direction of displacement not displacement which is in the direction of force ಕರೆಕ್ಟಾ ಈ ತರ ಫೋರ್ಸಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಡ್ತೀವಿ ಕರೆಕ್ಟಾ ಬಹಳ ಸಿಂಗಲ್ ಪಾಯಿಂಟ್ ಬಹಳ ಮ್ಯಾಟರ್ ಆಗ್ತಾವಪಿ ಯು ಶುಡ್ ರಿಮೆಂಬರ್ ಎವ್ರಿ ಪಾಯಿಂಟ್ ಫಸ್ಟ್ ಕಾನ್ಸೆಪ್ಚುಯಲ್ ಏನಾದ್ರು ಪರ್ಫೆಕ್ಟ್ ಇದೆಯಪ್ಪ ಅಂತಂದ್ರ ದೆನ್ ಯು ಕ್ಯಾನ್ ಕ್ರ್ಯಾಕ್ ಈಸಿಲಿ ಏನದಾವಲ್ಲ ಮೂರು 1 2 3 ಈಸಿಯಾಗಿ ಕ್ರ್ಯಾಕ್ ಮಾಡ್ಕೋಬಹುದು ಬಟ್ ಕಾನ್ಸೆಪ್ಚುಯಲಿ ಗ್ರಿಪ್ ಇರಬೇಕು ಸೊ ನೀವು ಒಂದು ಬೇಸಿಕ್ ಥಿಂಗ್ ಏನಪ್ಪಾ ಅಂದ್ರೆ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಮೆಂಟಾಲಿಟಿ ಒಳಗಡೆ
ಸರ್ ನಾನು ನೀಟ್ ಸ್ಟಡಿ ಮಾಡಕತ್ತೆ ನಾನು ಥಿಯರಿ ಕಡೆ ನೋಡಲ್ಲ ಸರ್ ಅನ್ನೋದೊಂದು ಮೈಂಡ್ ಸೆಟ್. ಸರ್ ಆ ಥರ ಇರಬಾರ್ದು. ಕರೆಕ್ಟಾ? ಕಂಪಲ್ಸರಿ ನೀನೇನಿರಬೇಕು, ಥಿಯರಿಯಾಟಿಕಲಿ ಪರ್ಫೆಕ್ಟ್ ಇರಬೇಕು. ಇಲ್ಲ ಅಂದ್ರೆ ಏನು ಮಾಡಕ್ ಬರಲ್ಲ. ಏನಪ್ಪಿ? ನೆಕ್ಸ್ಟ್ ಫಸ್ಟ್ ಕೇಸ್ ತಗೊಂಡಿದ್ವಿ, ಬಾಡಿ ಲಿಫ್ಟ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ನನ್ನ ಹತ್ರ ಏನಪ್ಪ ಅಂದ್ರೆ ವಿ ಹ್ಯಾವ್ a mass here that is hanged with a particular thread here, string here. Okay, 1 second. ನೋಡು ಕವರ್ ಆಗುತ್ತಲ್ಲ ಕರೆಕ್ಟ್ ಆಗಿ. Okay, no problem. We have a mass here. ಆ ಮಾಸ್ ಏನ್ ಮಾಡಿನಪ್ಪ ಅಂದ್ರೆ ಪರ್ಟಿಕ್ಯುಲರ್ ಸ್ಟ್ರಿಂಗಿಗೆ ಏನ್ ಮಾಡೀನಿ, ಅವ್ರ ಪರ್ಟಿಕ್ಯುಲರ್ ದಾರ ಕಟ್ಟಿಗೆ ಜೋತ್ ಬಿಟ್ಟಿನ. ಫ್ರೀಲಿ ಸಸ್ಪೆಂಡೆಡ್ ಐತೆ ಮಾಸ್. ಏನೈತಿ? ಫ್ರೀಲಿ ಸಸ್ಪೆಂಡೆಡ್ ಐತಿ. ಆ ಫ್ರೀಲಿ ಸಸ್ಪೆಂಡೆಡ್ ಮಾಸ್ ಟೂ ಫೋರ್ಸಸ್ ಅದಾವ ಅಲ್ಲಿ. ಎಷ್ಟು ಫೋರ್ಸಸ್ ಅದಾವು? ಟೂ ಫೋರ್ಸಸ್. ಯಾವ್ಯಾವು ಸರ್? ಟೂ ಫೋರ್ಸಸ್ ಎಲ್ಲಿ ಅದಾವ ಸರ್? ಲೇ, ಜೋತ್ ಬಿದ್ದೈತಪ್ಪ ಅಂದ್ರೆ ಡೌನ್ವರ್ಡ್ ಡೈರೆಕ್ಷನ್ ಯಾವ್ದು ಇರ್ತದ ಸರ್? ಎಂ ಜಿ ಇರ್ತದ ಸರ್. ಅಂದ್ರೆ ಒಂದ್ ಫೋರ್ಸ್ ಆಯ್ತು. ಅಂದ್ರೆ ಇದು ಮಾಸ್ ಇದಕ್ಕೆ ಹ್ಯಾಂಗ್ ಆಗೈತಿಪ್ಪ ಅಂದ್ರೆ ದಾರ ಇರ್ತೈತಿ, ಹಗ್ಗಿರ್ತೈತಿ. ಹಗ್ಗಕ್ಕೆ ಏನೋ ಸ್ವಲ್ಪ ಫೋರ್ಸ್ ಪ್ರೊಡ್ಯೂಸ್ ಆಗ್ತದ ಆಗಲ್ಲ? ಆಗ್ತದ ಸರ್. ಸೊ ಯಾವ್ದು ಸರ್? ಟೆನ್ಷನ್ ಫೋರ್ಸ್. ಇದ್ರ ಮೇಲೆ ಟೆನ್ಷನ್ ಫೋರ್ಸ್ ಮತ್ತೆ ಟೈಪ್ಸ್ ಆಫ್ ಫೋರ್ಸ್ ಎಲ್ಲ, ಫೋರ್ಸ್ ಅಂಡ್ ಲಾಸ್ ಆಫ್ ಮೋಷನ್ ಚಾಪ್ಟರ್ ಐತಲ್ಲ, ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಬಹಳ ಫಾಸ್ಟ್ ಆಗಿ ಅದ್ರ ಮ್ಯಾಗ ಒಂದು ವಿಡಿಯೋ ಮಾಡೋಮಪಿ. ಅಲ್ಲಿ ಬ್ರೀಫ್ ಆಗಿ ಎಕ್ಸ್ಪ್ಲೇಷನ್ ಮಾಡ್ತೀನಿ ನಾನು. ಸೊ ಡೈರೆಕ್ಟ್ ಹೋಗೋಮ. ಕ್ಲಿಯರಾ? ಟೆನ್ಷನ್ ಫೋರ್ಸ್ ಎಲ್ಲೆಲ್ಲಿ ಹಗ್ಗ, ಎಲ್ಲೆಲ್ಲಿ ತಂತಿ, ಎಲ್ಲೆಲ್ಲಿ ರೋಪ್, ಎಲ್ಲೆಲ್ಲಿ ದಾರ ಕಾಣ್ತಾವಲ್ಲಪಿ, ಅದು ಎಲ್ಲಾ ಕಡೆ ಕಂಪಲ್ಸರಿ ಟೆನ್ಷನ್ ಫೋರ್ಸ್ ಪ್ರೊಡ್ಯೂಸ್ ಆಗ್ತದ. ಟೆನ್ಷನ್ ಫೋರ್ಸ್ ಏನೈತಲ್ಲಪಿ, ಇಟ್ ಈಸ್ ಆಲ್ವೇಸ್ ರಿಲೇಟೆಡ್ ಟು ದ ರೋಪ್ಸ್ ಅಂಡ್ ಸ್ಟ್ರಿಂಗ್ಸ್. ದಾರ ಮತ್ತು ಹಗ್ಗಿರ್ತಾವಲ್ಲಪಿ ಅಂತವಕ್ಕಷ್ಟೇ ರಿಲೇಟೆಡ್ ಅದು. ಬೇರೆ ಎಲ್ಲಿ ಪ್ರೊಡ್ಯೂಸ್ ಆಗಲ್ಲ. ಇಲ್ಲಿ ನಾನು ನಿಂತಿನಪಿ ಟೆನ್ಷನ್ ಫೋರ್ಸ್ ಪ್ರೊಡ್ಯೂಸ್. ನಿಮಗೂ ಬೇರೆ ಟೆನ್ಷನ್ ಸರ್. ನಮ್ಮ ಊರಿಗೆ ನಿನ್ನೆ ಫೋನ್ ಮಾಡಿ ಅಲ್ಲ ಸರ್, ಆ ಟೆನ್ಷನ್ ಬೇರೆ, ಅದು ಹೇಳಾಕತ್ತಿಲ್ಲ ನಾನು. ಫೋರ್ಸ್ ನೀನ್ ಮಾಡ್ಕೊಂಡಿದ್ದು ಟೆನ್ಷನ್ ಬೇರೆ ಅದು. ಕರೆಕ್ಟಾ? ಈ ಟೆನ್ಷನ್ ಫೋರ್ಸ್ ಅಂದ್ರೆ ಏನಪ್ಪಾ ಅಂದ್ರ ಹಗ್ಗ, ದಾರ, ತಂತಿ ಎಲ್ಲಿರ್ತಾವಲ್ಲ ಅಂತಲ್ಲಿ ಅಷ್ಟೇ ಪ್ರೊಡ್ಯೂಸ್ ಆಗ್ತದೆ. ಎಲ್ಲಾ ಕಡೆ ಪ್ರೊಡ್ಯೂಸ್ ಆಗಲ್ಲ. ಗ್ರಾವಿಟೇಷನಲ್ ಫೋರ್ಸ್ ಎಲ್ಲ ಕಡೆ ಪ್ರೊಡ್ಯೂಸ್ ಆಗ್ತದೆ. ಅಪ್ಲೈಡ್ ಫೋರ್ಸ್ ಎಲ್ಲ ಕಡೆ ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವಿ ಎಲ್ಲ ಕಡೆ ಪ್ರೊಡ್ಯೂಸ್ ಆಗ್ತದೆ. ಫ್ರಿಕ್ಷನ್ ಫೋರ್ಸ್ ಬಾಡಿ ಎಲ್ಲಿ ಸರ್ಫೇಸ್ ಜೊತೆ ಕಾಂಟ್ಯಾಕ್ಟ್ ಇರ್ತದೆ ಎಲ್ಲ ಪ್ರೊಡ್ಯೂಸ್ ಆಗ್ತದೆ. ಬಟ್ ಟೆನ್ಷನ್ ಫೋರ್ಸ್ ಅಂತಲ್ಲೆಲ್ಲ ಪ್ರೊಡ್ಯೂಸ್ ಆಗಲ್ಲ, ಒಂದೇ ಕಡೆ ಪ್ರೊಡ್ಯೂಸ್ ಆಗ್ತದೆ. ಎಲ್ಲಿ ದಾರ ಕಾಣ್ತಾವಲ್ಲ ಅಲ್ಲಿ ಅಷ್ಟೇ ಪ್ರೊಡ್ಯೂಸ್ ಆಗ್ತದೆ. ಅಂಡ್ ಡೈರೆಕ್ಷನ್ ಆಫ್ ದಿ ಟೆನ್ಷನ್ ಫೋರ್ಸ್ ಹೆಂಗಿರ್ತದಪ್ಪ, ಇಟ್ ಇಸ್ ಆಲ್ವೇಸ್ ಅವೇ ಫ್ರಮ್ ದಿ ಪಾಯಿಂಟ್ ಆಫ್ ಅಬ್ಸರ್ವೇಷನ್. ಪಾಯಿಂಟ್ ಆಫ್ ಅಬ್ಸರ್ವೇಷನ್ ಇಂದ ಅವೇ ಇರ್ತೈತಿ. ನಾನು ಇಲ್ಲಿಂದ ಅಬ್ಸರ್ವ್ ಮಾಡಕತ್ತೀನಪ್ಪ ಅಂದ್ರೆ ಮ್ಯಾಗ ಇರ್ತೈತಿ. ಸೊ ಇಲ್ಲಿಂದ ಅಬ್ಸರ್ವ್ ಮಾಡತ್ತೀನಪ್ಪ ಅಂದ್ರೆ ಕೆಳಗೆ ಇರ್ತೈತಿ. ಕ್ಲಿಯರಾ? ಈಗ ನಾ ಮಾಸ್ ಎಲ್ಲಿಂದ ಅಬ್ಸರ್ವ್ ಮಾಡ್ತೀನಿ. ಈ ಕ್ವಶನ್ ಏನಪ್ಪಾ ಅಂದ್ರ ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಬೈ ಗ್ರಾವಿಟೇಷನ್ ಫೋರ್ಸ್. ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಬೈ ಗ್ರಾವಿಟೇಷನ್ ಫೋರ್ಸ್. ವರ್ಕ್ ಡನ್ ಬೈ ಗ್ರಾವಿಟೇಷನ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋದು. ಫಾರ್ಮುಲಾ ಏನೈತೆ? W is equals to WG is equals to F dot ಅಲ್ಲ FS cos theta. FS cos theta. ಕರೆಕ್ಟಾ? ಸೊ WG is equals to F ಅಂದ್ರೆ ಏನೈತಿ ಸರ್? ಫೋರ್ಸ್, ಗ್ರಾವಿಟೇಷನ್ ಫೋರ್ಸ್ ಅಲ್ಲ, ಡೌನ್ವರ್ಡ್ ಐತಿ ಸರ್. ಅಂದ್ರೆ ಏನೈತಿ? mg ಐತಿ. ಏನೈತಿ? mg ಐತಿ. ಕರೆಕ್ಟಾ? ಅಂಡ್ ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಏನಾಗೈತಿ ನೋಡು ಸರ್. ಡಿಸ್ಪ್ಲೇಸ್ಮೆಂಟ್ ಆಗಿಲ್ಲ ಸರ್. ಸೊ ಎಸ್ ಅಂತ ಬರ್ಕೋತೀನಿ. ಏನಂತ ಬರ್ಕೋತೀನಿ? ಎಸ್ ಅಂತ ಬರ್ಕೋತೀನಿ. ಹೈಟ್ ಅಲ್ಲ, ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ಗೆ ಹೈಟ್ ಅಂತ ಕರಿತೀವಿ. ಸೊ ಎಚ್ ಅಂತ ಬರ್ಕೋತೀನಿ. ಏನಂತ ಬರ್ಕೋತೀನಿ? ಎಚ್ ಅಂತ ಬರ್ಕೋತೀನಿ. ನೆಕ್ಸ್ಟ್ ಕಾಸ್ ಥೀಟಾ. ಕಾಸ್ ಥೀಟಾ ನೋಡ್ಲಿ, ಡಿಸ್ಪ್ಲೇಸ್ಮೆಂಟ್ ಡೌನ್ವರ್ಡ್ ಅಂತ ಅಸ್ಯೂಮ್ ಮಾಡ್ಕೋ. ಎಚ್ ಇಲ್ಲಿ ಇದ್ದಿದ್ದು ಇಲ್ಲಿ ಒಂದು ಅಂತ ಅನ್ಕೋ. ಡಿಸ್ಪ್ಲೇಸ್ಮೆಂಟ್ ಎಚ್ ಏನಾಗೈತಿ? ಡೌನ್ವರ್ಡ್ ಅಂತ ತಿಳ್ಕೊ. ಅಂಡ್ ಗ್ರಾವಿಟೇಷನ್ ಫೋರ್ಸ್ ಯಾಕಡೆ ಐತಿ? ಡೌನ್ವರ್ಡ್ ಐತಿ. ಸೊ ಎರಡು ಸೇಮ್ ಡೈರೆಕ್ಷನ್. ಥೀಟಾ ಏನಾಯ್ತು? ಥೀಟಾ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ ಆಯ್ತು. ಸೊ ಕಾಸ್ 0 ಡಿಗ್ರಿ ಎಷ್ಟಪ್ಪಿ? 1. ಸೊ WG is equals to mgh. ಏನಾಯ್ತು? mgh ಆಯ್ತು. ಅಂಡ್ ನೆಕ್ಸ್ಟ್ ಇದೇ ಸೇಮ್ ಕ್ವಶನ್ ಒಳಗಡೆ ಕ್ಯಾಲ್ಕುಲೇಟ್ ವರ್ಕ್ ಡನ್ ಬೈ ಟೆನ್ಷನ್ ಫೋರ್ಸ್. ಟೆನ್ಷನ್ ಫೋರ್ಸ್ ಇಂದ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡ್ಕೊ. ಫಾರ್ಮುಲಾ ಏನೈತಿ? ವರ್ಕ್ ಡನ್ ಬೈ ಟೆನ್ಷನ್ ಫೋರ್ಸ್ ಇಸ್ ಈಕ್ವಲ್ಸ್ ಟು FS cos theta ಅದು ಫಾರ್ಮುಲಾ. ಅಕಾರ್ಡಿಂಗ್ ಟು ಫಾರ್ಮುಲಾನೇ ಹೋಗ್ಬೇಕು ಎಲ್ಲ ಕಡೆ. ವರ್ಕ್ ಡನ್ ಬೈ ಟೆನ್ಷನ್ ಫೋರ್ಸ್. ಫೋರ್ಸ್ ಅಂದ್ರೆ ಏನಿಲ್ಲ, ಟೆನ್ಷನ್. ಯಾಕಡೆ ಐತಿ? ಅಪ್ವರ್ಡ್ ಐತಿ. ಟೆನ್ಷನ್ ಯಾಕಡೆ ಐತಿ? ಅಪ್ವರ್ಡ್ ಐತಿ. ಡಿಸ್ಪ್ಲೇಸ್ಮೆಂಟ್ ಯಾಕಡೆ ಐತಿ ಸರ್? ಹೈಟ್ ಡೌನ್ವರ್ಡ್ ಐತಿ. ಎರಡು ಹೆಂಗದು? ಥೀಟಾ ಏನಾಯ್ತು? ಡಿಸ್ಪ್ಲೇಸ್ಮೆಂಟ್ ಹೆಚ್ಚಲ್ಲ, ಥೀಟಾ ಏನಾಯ್ತು? ಥೀಟಾ ಏನಾಯ್ತು ಸರ್? ಥೀಟಾ ಇಸ್ ಈಕ್ವಲ್ಸ್ ಟು ಬೋತ್ ಆರ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಸೊ 180 ಡಿಗ್ರಿ. ಕಾಸ್ 180 ಡಿಗ್ರಿ. ಕಾಸ್ 180 ಡಿಗ್ರಿ ಅಂದ್ರೆ ಎಷ್ಟಪ್ಪಿ? ಕಾಸ್ 180 ಡಿಗ್ರಿ ಅಂದ್ರೆ ಎಷ್ಟು ಸರ್? -1 sir. Minus TH. This is work done by tension force. Work done by tension force. Correct? Work done by tension force.
ಎಕ್ಸಲರೇಷನ್ ಡಿಫ್ರೆಂಟ್ ಅದಾವೆ. ಎಕ್ಸಲರೇಷನ್ ಕೇಸ್ ಒಳಗಡೆ ಒಂದು ಕನ್ಸಿಡರ್ ಮಾಡ್ಕೋ. ಕ್ಲಿಯರಾ? ಸೇಮ್ ಬಾಡಿ. ಫಾಸ್ಟ್ ನೋಟ್ ಮಾಡ್ಕೊಂಡಿವಿ. ಸೇಮ್ ಬಾಡಿ. ಆಕ್ಚುಲಿ ಇದ್ರ ಮೇಲೆ ನನ್ನ ಹತ್ರ ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಅದಾವ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಶಾರ್ಟ್ ಡ್ಯೂರೇಷನ್ ಒಳಗಡೆ ನಾವು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಕಂಪ್ಲೀಟ್ ಮಾಡ್ಕೊಳ್ಳೋಮಂತ ಮ್ಯಾಕ್ಸಿಮಮ್ ಟ್ರೈ ಮಾಡೋಣ. ಸೊ ಟೈಮ್ ಜಾಸ್ತಿ ಆದ್ರೆ ಆಗ್ಲಕ್ ಸರ್, ಬಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಕ್ಲಿಯರಾ? ಇಲ್ಲಿ ಕ್ವಶನ್ ಏನಂತಂದ್ರ, ಅಸ್ಯೂಮ್ ದ ಬಾಡಿ ಈಸ್ ಮೂವಿಂಗ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ಎಕ್ಸಲರೇಷನ್ ಈಸ್ ಡೌನ್ವರ್ಡ್. ಎಕ್ಸಲರೇಷನ್ ಏನೈತಿ? ಡೌನ್ವರ್ಡ್ ಐತಿ. ಎಕ್ಸಲರೇಷನ್ ಡೌನ್ವರ್ಡ್ ಇದ್ದಾಗ ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಬೈ ಟೆನ್ಷನ್. ಎಕ್ಸಲರೇಷನ್ ಹೆಂಗೈತಿ? ಡೌನ್ವರ್ಡ್ ಐತಿ. ಅವಾಗ ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಬೈ ಟೆನ್ಷನ್ ಅಂಡ್ ವರ್ಕ್ ಡನ್ ಬೈ ಗ್ರಾವಿಟಿ. ಹೌದಾ? ಈಗ ವರ್ಕ್ ಡನ್ ಬೈ ಟೆನ್ಷನ್ ಕ್ಯಾಲ್ಕುಲೇಟ್ ಮಾಡ್ಕೋ. ಡಬ್ಲ್ಯೂ ಟಿ ಫಾರ್ಮುಲಾ ಏನೈತಿ? ಎಫ್ ಎಸ್ ಕಾಸ್ ಥೀಟಾ. ಕರೆಕ್ಟಾ? ಎಫ್ ಎಸ್ ಕಾಸ್ ಥೀಟಾ. ದೆನ್ ವರ್ಕ್ ಡನ್ ಬೈ ಟೆನ್ಷನ್ ಈಸ್ ಈಕ್ವಲ್ಸ್ ಟು, ಎಫ್ ಅಂದ್ರೆ ಏನು? ಟೆನ್ಷನ್ ಫೋರ್ಸ್. ವರ್ಕ್ ಡನ್ ಬೈ ಟೆನ್ಷನ್ ಫೋರ್ಸ್ ಅಲ್ಲ, ವರ್ಕ್ ಅಂದ್ರೆ ಏನು? ಸಾರಿ, ಎಫ್ ಅಂದ್ರೆ ಏನು? ಟೆನ್ಷನ್. ಫೋರ್ಸ್ ಅಂದ್ರೆ ಏನಿಲ್ಲಿ? ಟೆನ್ಷನ್. ಡಿಸ್ಪ್ಲೇಸ್ಮೆಂಟ್ ಏನಾಗ್ತದೆ? ಎಚ್ ಆಗ್ತೈತಿ. ಏನಾಗ್ತದ? ಎಚ್ ಆಗ್ತೈತಿ. ಹೈಟ್ ಅಲ್ಲ, ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ಸ್ ಎಚ್ ಅಂತ ಕರಿತೀವಿ. ಕಾಸ್ ಥೀಟಾ ಏನಾಗ್ತದ ನೋಡು. ಎಕ್ಸಲರೇಷನ್ ಯಾಕಡೆ ಐತಿ? ಡೌನ್ವರ್ಡ್ ಐತಿ. ಎಕ್ಸಲರೇಷನ್ ಡೌನ್ವರ್ಡ್ ಐತಪ್ಪ ಅಂತಂದ್ರ ಡಿಸ್ಪ್ಲೇಸ್ಮೆಂಟ್ ಯಾಕಡೆ ಇರ್ತೈತಿ? ಡೌನ್ವರ್ಡ್ ಇರ್ತೈತಿ. ಹೌದಾ ಇಲ್ಲಲೇ? ಈಗ ನಾ ರೈಟ್ ವರ್ಡ್ ಹೊಂಟಿನಪ್ಪ ಅಂದ್ರೆ ನನ್ನ ಡಿಸ್ಪ್ಲೇಸ್ಮೆಂಟ್ ಯಾಕಡೆ ಇರ್ತದ? ರೈಟ್ ವರ್ಡ್ ಇರ್ತೈತಿ. ಎಕ್ಸಲರೇಷನ್ ಯಾಕಡೆ ಇರ್ತದ? ರೈಟ್ ವರ್ಡ್ ಇರ್ತೈತಿ. ಈಗ ಎಕ್ಸಲರೇಷನ್ ಡೌನ್ವರ್ಡ್ ಐತಿ ಅಂದ್ರೆ ಬಾಡಿ ಕೆಳಗ್ ಹೊಂಟೈತಿ. ಕೆಳಗ್ ಹೊಂಟೈತಪ್ಪ ಅಂದ್ರೆ ಎಕ್ಸಲರೇಷನ್ ಸಾರಿ ಡಿಸ್ಪ್ಲೇಸ್ಮೆಂಟ್ ಯಾಕಡೆ ಐತಪಿ? ಡೌನ್ವರ್ಡ್ ಐತಿ. ಫೋರ್ಸ್ ಯಾಕಡೆ? ಟೆನ್ಷನ್ ಫೋರ್ಸ್ ಸರ್ ಅಪ್ವರ್ಡ್ ಐತಿ ಸರ್. ಯಾಕಡೆ ಐತಿ ಸರ್? ಅಪ್ವರ್ಡ್ ಐತಿ ಸರ್. ಫೋರ್ಸ್ ಯಾಕಡೆ ಐತಿ? ಟೆನ್ಷನ್ ಅಲ್ಲ. ಟೆನ್ಷನ್ ಯಾಕಡೆ ಐತಿ? ಅಪ್ವರ್ಡ್ ಫೋರ್ಸ್ ಐತಿ. ಬೋತ್ ಆರ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಥೀಟಾ ಎಷ್ಟಾಯ್ತು? ಥೀಟಾ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಥೀಟಾ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸೊ ಕಾಸ್ 180 ಡಿಗ್ರಿ ಎಷ್ಟೈತಿ? -1. ಸೊ ವರ್ಕ್ ಡನ್ ಬೈ ಟೆನ್ಷನ್ ಫೋರ್ಸ್ ಈಸ್ ಈಕ್ವಲ್ಸ್ ಟು ಟಿಎಚ್ ಮೈನಸ್ ಟಿಎಚ್. ಮೈನಸ್ ಟಿಎಚ್ ಆಯ್ತು. ಕ್ಲಿಯರಾ? ಅಂಡ್ ಇದೇ ಕೇಸ್ ಒಳಗ ವರ್ಕ್ ಡನ್ ಬೈ ಗ್ರಾವಿಟೇಷನ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡು. ವರ್ಕ್ ಡನ್ ಬೈ ಗ್ರಾವಿಟೇಷನ್ ಫೋರ್ಸ್ ದಟ್ ಈಸ್ ಎಫ್ ಎಸ್ ಕಾಸ್ ಥೀಟಾ. ಹಾ ಕ್ಯಾಲ್ಕುಲೇಟ್ ಮಾಡಿ. ಫಾಸ್ಟ್ ಆಗಿ ಹೋಗ್ತೀನಪ್ಪಿ, ನೀವು ಸ್ವಲ್ಪ ಫಾಸ್ಟ್ ಆಗಿ ಬರ್ರಿ. ವರ್ಕ್ ಡನ್ ಡಬ್ಲ್ಯೂ ಎಫ್ ಅಂದ್ರೆ ಎಷ್ಟೈತಿ? ದಟ್ ಈಸ್ ವರ್ಕ್ ಡನ್. ಎಂ ಫೋರ್ಸ್ ಎಷ್ಟೈತಿ? ಎಂ ಜಿ ಐತಿ. ಎಂ ಜಿ. ಎಸ್ ಅಂದ್ರ ಹೈಟ್. ಕಾಸ್ ಥೀಟಾ ಫೋರ್ಸ್ ಡೌನ್ವರ್ಡ್. ಡಿಸ್ಪ್ಲೇಸ್ಮೆಂಟ್ ಏನೈತಪಿ? ಡೌನ್ವರ್ಡ್. ಥೀಟಾ ಏನಾಯ್ತು? 0 ಆಯ್ತು. ಕಾಸ್ ಥೀಟಾ ಏನಾಯ್ತು? ಕಾಸ್ 0 1. ಸೊ ಎಂ ಜಿ ಎಚ್. ಕರೆಕ್ಟಾ? ಸಪೋಸ್ ಅದೇ ಸೇಮ್ ಬಾಡಿ, ಈಗ ಸೇಮ್ ಬಾಡಿ ಐತಿ. ಸೇಮ್ ಬಾಡಿ ಮಾಸ್ and it is, let us assume it is moving in the upward direction. Acceleration ಮ್ಯಾಗ ಅದು, upward ಅದು. ಸೊ ಫೋರ್ಸ್ ಏನಾಗ್ತದೆ? ಇಲ್ಲಿ ಟೆನ್ಷನ್ ಆಗ್ತದ. ಡೌನ್ವರ್ಡ್ ಏನಾಗ್ತದ? ಎಂ ಜಿ ಆಗ್ತದ. ಡೌನ್ವರ್ಡ್ ಏನಾಗ್ತದ? ಎಂ ಜಿ ಆಗ್ತದ. ಕರೆಕ್ಟಾ? ಕ್ಯಾಲ್ಕುಲೇಟ್ ವರ್ಕ್ ಡನ್ ಬೈ ಟೆನ್ಷನ್. ಕ್ಯಾಲ್ಕುಲೇಟ್ ವರ್ಕ್ ಡನ್ ಬೈ ಟೆನ್ಷನ್. ವರ್ಕ್ ಡನ್ ಬೈ ಟೆನ್ಷನ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಏನಾಗುತ್ತೆ ನೋಡಿ. ಟಿ ಎಚ್ ಇಲ್ಲಿ ನೋಡಿ. ವರ್ಕ್ ಡನ್ ಬೈ ಟೆನ್ಷನ್ ಫೋರ್ಸ್ ಡಬ್ಲ್ಯೂ ಟಿ ಈಸ್ ಈಕ್ವಲ್ಸ್ ಟು, ಕರೆಕ್ಟಾ? ಡಬ್ಲ್ಯೂ ಟಿ ಈಸ್ ಈಕ್ವಲ್ಸ್ ಟು ಎಫ್ ಎಸ್ ಕಾಸ್ ಥೀಟಾ. ಎಫ್ ಏನೈತಿ? ಟೆನ್ಷನ್ ಫೋರ್ಸ್ ಐತಿ ಸರ್. ಸೊ ಟಿ ಡಿಸ್ಪ್ಲೇಸ್ಮೆಂಟ್ ಏನೈತಿ? ಎಚ್ ಐತಿ. ಕಾಸ್ ಥೀಟಾ ಏನಾಗುತ್ತೆ ನೋಡಿ. ಟೆನ್ಷನ್ ಫೋರ್ಸ್ ಯಾಕಡೆ ಐತಿ? ಅಪ್ವರ್ಡ್ ಐತಿ. ಅಂಡ್ ಎಕ್ಸಲರೇಷನ್ ಅಪ್ವರ್ಡ್ ಐತಿ. ಡಿಸ್ಪ್ಲೇಸ್ಮೆಂಟ್ ಯಾಕಡೆ ಇರ್ತೈತಿ? ಅಪ್ವರ್ಡ್ ಅದ. ಥೀಟಾ ಏನಾಯ್ತು? 0 ಆಯ್ತು. ಅಂದ್ರೆ ಕಾಸ್ ಥೀಟಾ ಏನಾಯ್ತಪಿ? ಕಾಸ್ 0 ಡಿಗ್ರಿ 1 ಆಯ್ತು. ಸೊ ವರ್ಕ್ ಡನ್ ಬೈ ಟೆನ್ಷನ್ ಫೋರ್ಸ್ ಏನಾಯ್ತು? ದಟ್ ಇಸ್ ಟಿ ಎಚ್ ಆಯ್ತು ಸರ್. ಎಷ್ಟಾಯ್ತು? ಟಿ ಎಚ್ ಆಯ್ತು. ನೆಕ್ಸ್ಟ್ ಈ ಕಡೆ ನೋಡ್ಕೊ. ಎಕ್ಸಲರೇಷನ್ ಮೂವ್ ಆಗ್ಬೇಕಾದ್ರೆ, ಎಕ್ಸಲರೇಷನ್ ಅಪ್ವರ್ಡ್ ಇರ್ಬೇಕಾದ್ರೆ ವರ್ಕ್ ಡನ್ ಬೈ ಗ್ರಾವಿಟಿ ಏನೈತಿ ನೋಡ್ಕೋಪಿ? ಎಫ್ ಎಸ್ ಕಾಸ್ ಥೀಟಾ. ಡಬ್ಲ್ಯೂ ಜಿ ಇಸ್ ಈಕ್ವಲ್ಸ್ ಟು, ದಿಸ್ ವಿಲ್ ಬಿಕಮ್ ಎಂ ಜಿ, ದಿಸ್ ವಿಲ್ ಬಿಕಮ್ ಎಚ್ ಕಾಸ್ ಥೀಟಾ. ಬಾಡಿ ಮ್ಯಾಗ ಹೊಂಟದ. ಡಿಸ್ಪ್ಲೇಸ್ಮೆಂಟ್ ಹೈಟ್ ಏನದಪ್ಪ ಅಂದ್ರ ಅಪ್ವರ್ಡ್ ಅದ. ಫೋರ್ಸ್ ಏನದ? ಡೌನ್ವರ್ಡ್ ಅದ. ಎಂ ಜಿ ಕಡೆ ಐತಿ? ಡೌನ್ವರ್ಡ್. ಎರಡು ಅಪೋಸಿಟ್. ಥೀಟಾ ಏನಾಯ್ತು? 180 ಡಿಗ್ರಿ ಆಯ್ತು. ಕಾಸ್ 180 ಡಿಗ್ರಿ -1. ಸೊ ಮೈನಸ್ ಎಂ ಜಿ ಎಚ್. ಕ್ಲಿಯರಪಿ? ಅಂಡ್ ಸಿಮಿಲರ್ಲಿ ಇದೇ ತರ ಏನಪ್ಪಾ ಅಂದ್ರ ಲಾಟ್ ಆಫ್ ಡಯಾಗ್ರಾಮ್ಸ್ ಅದ ನಮ್ಮ ಹತ್ರ. ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡೋಣ. ಕರೆಕ್ಟಾ? ಅಂಡ್ ದಿಸ್ ಇಸ್ ಏನಪ್ಪಾ ಅಂದ್ರೆ, ದಿಸ್ ಡಯಾಗ್ರಾಮ್ ಇಸ್ 4th or 5th. ದಿಸ್ ಇಸ್ 4th ಒನ್. ದಿಸ್ ಇಸ್ ಸ್ವಲ್ಪ ನಂಬರ್ ಆಗ ಕನ್ಫ್ಯೂಸ್ ಆಗ್ತದೆ. ದಿಸ್ ಇಸ್ 5th ಒನ್. ಚೇಂಜ್ ಆದ್ರೂ ಆಗಿರ್ಬೋದು. ಸೊ ಅಕಾರ್ಡಿಂಗ್ ಟು ನಾವು ದಿಸ್ 4th ಒನ್, ದಿಸ್ ಇಸ್ 5th ಒನ್.
ಕ್ಲಿಯರ್ ಅಂಡ್ ವಿ ಹ್ಯಾವ್ ಇನ್ನ ಸ್ವಲ್ಪ ಜಾಸ್ತಿ ಅದಾವ ಪ್ರಾಬ್ಲಮ್ಸ್ ವಿ ವಿಲ್ ಸಿ ಅದ್ರ ಬಗ್ಗೆ ಬ್ರೀಫ್ ಆಗಿ ಡಿಸ್ಕಸ್ ಮಾಡ್ಕೊಳ್ಳೋಣ. ದಿಸ್ ಇಸ್ ಯುವರ್ ಪ್ರದೀಪ್ ಗೌಡ ಅಂಡ್ ಇದ್ರ ಮೇಲೆ ಇದೇ ಸೇಮ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಡನ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಡನ್ ಬೈ ಕಾನ್ಸ್ಟೆಂಟ್ ಫೋರ್ಸ್ ವರ್ಕ್ ಡನ್ ಬೈ ಕಾನ್ಸ್ಟೆಂಟ್ ಫೋರ್ಸ್ ಮೇಲೆ ಏನಪ್ಪಾ ಅಂದ್ರೆ ಇನ್ನೊಂದು ವಿಡಿಯೋ ಮಾಡುವಂತ ಕ್ಲಿಯರ್ ಅಪಿ ಕೀಪ್ ವಾಚಿಂಗ್ ದಿಸ್ ಇಸ್ ಯುವರ್ ಬ್ಯೂಟಿಫುಲ್ ಚಾನಲ್ ಪ್ರದೀಪ್ ಗೌಡ 0. ಓಕೆ ಸಿ ಯು ಇನ್ ದ ನೆಕ್ಸ್ಟ್